Grace provided victory over sin. ಕೃಪೆಯು ಪಾಪದ ಮೇಲೆ ಜಯವನ್ನು ಒದಗಿಸಿತು. How it provided victory? ಯಾವ ರೀತಿಯಾಗಿ ಒದಗಿಸಿದೆ? Our sin nature is crucified with him on the cross. ನಮ್ಮ ಪಾಪದ ಸ್ವಭಾವವು ಯೇಸುವಿನೊಟ್ಟಿಗೆ ಶಿಲುಬೆ ಮೇಲೆ ಹಾಕಲ್ಪಟ್ಟಿತು. Our old man is dead. ನಮ್ಮ ಹಳೆ ಮನುಷ್ಯನು ಸತ್ತನು. That is a very difficult part. ಇದು ಬಹಳ ಕಷ್ಟವಾಗಿರುವಂತ ಕಠಿಣವಾಗಿರುವಂತ ಭಾಗ. Crucifying the sin nature. ಪಾಪದ ಸ್ವಭಾವವನ್ನು ಶಿಲುಬೆಗೆ ಹಾಕುವಂತದ್ದು. That he has done it. ಆ ಕಾರ್ಯ ಯೇಸುಸ್ವಾಮಿ ಮಾಡಿದ. Always difficult part he will do. ಯಾವಾಗ್ಲೂ ಕಠಿಣವಾಗಿರುವಂತ ಭಾಗವನ್ನು ಯೇಸುಸ್ವಾಮಿ ಮಾಡ್ತಾರೆ. Our role is very simple. ನಮ್ಗಿರುವಂತ ಪಾತ್ರ ಅದು ಬಹಳ ಸುಲಭ. Now we believe we don't have a sin nature. ನಾವೀಗ ಏನ್ ನಂಬ್ತೇವೆ, ನಮ್ಮಲ್ಲಿ ಪಾಪದ ಸ್ವಭಾವ ಇಲ್ಲ. And we take it. ಆ ಒಂದು ವಿಷಯವನ್ನು ತಗೊಳ್ತೇವೆ. And when temptation comes, we behave like a dead body. ನಮ್ಮ ಮುಂದೆ ಶೋಧನೆಗಳು ಬಂದಾಗ ಆ ಶೋಧನೆಗೆ ನಾವು ಸತ್ತಂತ ಶವ ಇದ್ದ ಹಾಗೆ ನಾವು ವರ್ತಿಸ್ತೇವೆ. Hallelujah. That is why Bible says sin not have dominion over us. ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ, ಪಾಪವು ನಮ್ಮ ಮೇಲೆ ದೊರೆತನ ಮಾಡದು. Amen. Then we also studied about riches, how grace provides, how by faith we take. ಆಮೇಲೆ ನಾವು ಐಶ್ವರ್ಯದ ಬಗ್ಗೆ ಕಲ್ತ್ಕೊಂಡ್ವಿ. ಹೇಗೆ ಅಲ್ಲಿ ಕೃಪೆ ಒದಗಿಸಿದೆ, ಆಸ್ತಿಯನ್ನು ಒದಗಿಸಿದೆ, ಐಶ್ವರ್ಯ ಒದಗಿಸಿದೆ, ನಂಬಿಕೆಯಿಂದ ನಾವು ಹೇಗೆ ತಗೊಳ್ಬೇಕು. Even our giving is an action of faith. We believe. No, when we give, it will come back. That's why we give. ನಾವು ಕಾಣಿಕೆ ಕೊಡುವಾಗ, ದಶಾಂಶ ಕೊಡುವಾಗ, ಬೀಜ ಬಿತ್ತುವಾಗ, ಅದು ಒಂದು ನಂಬಿಕೆಯ ಕಾರ್ಯ. ನಾವು ಕೊಟ್ಟಾಗ ನಮ್ಗೆ ಸಿಗ್ತದೆ ಅಂತ ಒಂದು ನಂಬಿಕೆಯ ಕಾರ್ಯ. Then we have seen how by grace through faith we have a Abrahamic blessings. ನಾವು ನೋಡ್ಕೊಂಡ್ವಿ ಏನಂದ್ರೆ, ಹೇಗೆ ನಂಬಿಕೆಯ ಮೂಲಕ ಕೃಪೆಯಿಂದ ನಮಗೆ ಅಬ್ರಹಾಮನ ಆಶೀರ್ವಾದಗಳು ಕೂಡ ಇದೆ. If you have missed it, at least last 5 weeks you should listen. ನೀವು ಅಬ್ರಹಾಮನ ಆಶೀರ್ವಾದಗಳ ಬಗ್ಗೆ ಬೋಧನೆ ಕೇಳಿಲ್ಲ ಅಂದ್ರೆ ಕಳೆದ 5 ವಾರದ ಬೋಧನೆಗಳನ್ನು ಕೇಳಬೇಕು. Minimum 5 weeks you should listen. You will have a clear idea what is Abrahamic blessing. ಕನಿಷ್ಠ ಕಳೆದ 5 ವಾರ ನೀವು ವಾಕ್ಯ ಕೇಳಿದ್ರೆ ಅಬ್ರಹಾಮನ ಆಶೀರ್ವಾದ ಏನಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. Bible says you are a owner for the whole world. ಬೈಬಲ್ ಹೇಳ್ತಿದೆ, ನೀವು ಈ ಲೋಕಕ್ಕೆ ಮಾಲೀಕರು, ಯಜಮಾನರು ಆಗಿದ್ದೀರಿ. Even that, how we are going to become ಆ ಮಾಲೀಕರಾಗುವಂತದ್ದು ಅದು ಹೇಗೆ? by grace through faith. ಅದು ಕೂಡ ನಂಬಿಕೆಯ ಮೂಲಕ ಕೃಪೆಯಿಂದಲೇ. So now I am going to teach one more aspect of the Bible. ಇವತ್ತು ನಾನು ಇನ್ನೊಂದು ವಿಷಯವನ್ನು ಕಲಿಸ್ಕೊಡ್ತೇನೆ. Grace. ಮಹಾ ಕೃಪೆ. Turn your Bible to Acts 4th chapter. ನಿಮ್ಮ ಬೈಬಲ್ಗಳನ್ನು ತಿರುಗಿಸ್ರಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ verse 33. 33ನೇ ವಾಕ್ಯ. Acts 4th chapter verse 33. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಾಕ್ಯ. And great power gave the apostles witness of the resurrection of Lord Jesus, and great grace was upon them all. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯೆಯು ಅವರೆಲ್ಲರ ಮೇಲೆ ಇತ್ತು. With great power gave apostles the witness of the resurrection of the Lord Jesus. Great grace was upon them all. ಅಪೊಸ್ತಲರು ಬಹಳ ಬಲವಾಗಿ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಸಾಕ್ಷಿ ಕೊಟ್ಟರು. ದೊಡ್ಡ ಕೃಪೆಯು ಅವರೆಲ್ಲರ ಮೇಲೆ ಇತ್ತು. All of us say great grace. ಎಲ್ರು ಹೇಳ್ರಿ, ದೊಡ್ಡ ಕೃಪೆ. I am going to explain what is this great grace, how it was in the church, how it can work in our life. ನಾನ್ ನಿಮ್ಗೆ ಅರ್ಥ ಮಾಡಿಸ್ತೇನೆ, ಈ ದೊಡ್ಡ ಕೃಪೆ ಅಂದ್ರೆ ಏನು, ಸಭೆಯ ಮೇಲೆ ಹೇಗೆ ಇತ್ತು, ನಮ್ಮ ಮೇಲೆ ಹೇಗೆ ಇರ್ತದೆ, ನಾವು ಹೇಗೆ ಅನುಭವಿಸಬಹುದು. We should understand the context, how it is written. 120 people were praying, the Holy Ghost came, they all prayed in tongues. ಈ ಅಧ್ಯಾಯವು ಯಾವ ಸಂದರ್ಭದಲ್ಲಿ ಇತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ 120 ಜನರಿದ್ರು. ಅವರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನವರ ಮೇಲೆ ಬಂದನು.
Then they all prayed in tongues. ಅವರೆಲ್ಲರೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ Then ಮಾಡಿದ್ರು. they become people heard the noise, big gathering was there. ಆ ಒಂದು ಸ್ಥಳದಿಂದ ದೊಡ್ಡ ಶಬ್ದವನ್ನು ಕೇಳಿ ಸುತ್ತಲಿರುವಂತ ಜನರು ಬಂದ್ರು. Then Peter preached the gospel. ಆಗ ಪೇತ್ರನು ಅವರಿಗೆ ಸುವಾರ್ತೆಯನ್ನು ಸಾರಿದ. And the Bible says, ಮತ್ತೆ ಬೈಬಲ್ ಹೇಳ್ತದೆ, Acts 2nd chapter, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ verse 41. 41ನೇ ವಾಕ್ಯ. Then they that gladly received his word were baptized, and the same day there were added unto them about 3,000 souls. ಆಗ ಅವನ ಮಾತನ್ನು ಸಂತೋಷವಾಗಿ ಅಂಗೀಕರಿಸಿದವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಅದೇ ದಿನದಲ್ಲಿ ಸುಮಾರು 3,000 ಜನರು ಅವರೊಂದಿಗೆ ಸೇರಿಸಲ್ಪಟ್ಟರು. 3,000 souls were added. ಆ ದಿನ ಅಲ್ಲಿ 3,000 ಜನರು ಸೇರಿಸಲ್ಪಟ್ಟರು. Say 3,000 people were added. ನನ್ನಿಂದ ಹೇಳ್ರಿ, 3,000 ಜನರು ಸೇರಿಸಲ್ಪಟ್ಟರು. What a great grace it is. ಎಂತ ದೊಡ್ಡ ಕೃಪೆ ನೋಡಿ. And that is only beginning. ಇದು ಪ್ರಾರಂಭ ಮಾತ್ರ. Then verse 47, 47ನೇ ವಾಕ್ಯ, Acts 2nd chapter, verse 47. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 47ನೇ ವಾಕ್ಯ ಓದೋಣ. Praising God and having favor with all the people, and the Lord added to the church daily such as should be saved. 47ನೇ ವಾಕ್ಯ, ಇದಲ್ಲದೆ ಅವರು ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಪ್ರತಿದಿನ ರಕ್ಷಣೆ ಹೊಂದುತ್ತಿದ್ದವರನ್ನು ಕರ್ತನು ಸಭೆಗೆ ಸೇರಿಸುತ್ತಾ ಇದ್ದನು. First, how many people were added? ಮೊದಲು ಎಷ್ಟು ಜನರು ಸೇರಿಸಲ್ಪಟ್ರು? 3,000. 3,000 ಜನರು. Then it says daily people were added to the church. ಮುಂದೆ ಏನ್ ಹೇಳ್ತಾ ಇದೆ? ದಿನಾಲು ಪ್ರತಿದಿನ ಜನರು ಸಭೆಗೆ Say, ಸೇರಿಸಲ್ಪಟ್ರು. daily people were added to the church. ನಾವು ಹೇಳೋಣ, ದಿನಾಲು ಸಭೆಗೆ ಜನರು ಸೇರಿಸಲ್ಪಟ್ರು. Not Sunday to Sunday. ರವಿವಾರ ಅಷ್ಟೇ ಅಲ್ಲದೆ Daily. ದಿನಾಲು. Tell your neighbor, daily people will be added. ಭಕ್ತರಿಗೆ ಹೇಳಿ, ದಿನಾಲು ಜನರು ಸೇರಿಸಲ್ಪಡ್ತಾರೆ. That is a sign of great grace. ಇದೇ ದೊಡ್ಡ ಕೃಪೆಯ ಒಂದು ಸೂಚನೆ, ಒಂದು ಚಿಹ್ನೆ ಆಗಿದೆ. You know, when Peter and John went to the temple to pray, ಪೇತ್ರ ಮತ್ತು ಯೋಹಾನನು ಅಲ್ಲಿ ಪ್ರಾರ್ಥನೆ ಮಾಡಕ್ಕೆ ದೇವಾಲಯಕ್ಕೆ ಹೋದಾಗ they prayed for the beggar who was lame from the mother's womb. ಅಲ್ಲಿ ತಾಯಿಯ ಗರ್ಭದಿಂದಲೇ ಅಲ್ಲಿ ಕುಂಟನಾಗಿರುವಂತ ಆ ಭಿಕ್ಷಕನಿಗಾಗಿ ಪ್ರಾರ್ಥನೆ Then ಮಾಡಿದ್ರು. the miracle took place. ಆತನಿಗೆ ಅಲ್ಲಿ ಅದ್ಭುತ ಆಯಿತು. Then again more crowd came ಆಮೇಲೆ ಇನ್ನೂ ಜಾಸ್ತಿ ಜನರು ಸೇರಿಸಲ್ಪಟ್ಟರು. and preached. ಅಲ್ಲಿ ಸುವಾರ್ತೆ ಸಾರಿದ್ರು. Acts 4:4. ನೋಡ್ಕೊಳ್ಳೋಣ, ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 4ನೇ ವಾಕ್ಯ. Howbeit many of them which heard the word believed, and number of the men was about 5,000. ಆದಾಗ್ಯೂ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000ವಾಗಿತ್ತು. Hallelujah. 3,000 were added. ಮೊದಲು 3,000 ಜನರು ಸೇರಿಸಲ್ಪಟ್ರು. Daily people were added. ದಿನಾಲು ಜನರು ಸೇರಿಸಲ್ಪಡ್ತಾ ಇದ್ರು. Now 5,000 was added. ಇಲ್ಲಿ 5,000 ಜನರು ಸೇರಿಸಲ್ಪಟ್ರು. Amen. Amen. Say 3,000 daily. Again 5,000. ನನ್ನಿಂದ ಹೇಳ್ರಿ, 3,000 ದಿನಾಲು ಮತ್ತೆ 5,000. These 3,000 people added, they praised God, they worshiped, they broke bread, they heard the doctrine, the word of God. 3,000 ಜನರು ಸಭೆಗೆ ಬಂದ್ರು, ಅವ್ರ ದೇವರಿಗೆ ಸ್ತೋತ್ರ ಮಾಡಿದ್ರು, ಅವ್ರ ರೊಟ್ಟಿಯನ್ನು ಮುರಿತಾ ಇದ್ರು, ವಾಕ್ಯ ಕೇಳ್ತಾ ಇದ್ರು, ವಾಕ್ಯ ಕಲಿತಾ ಇದ್ರು. So daily, wherever they go, no, they witness the resurrection of Lord Jesus. So daily people were added. ದಿನಾಲು ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಎಲ್ಲಾ ಕಡೆ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯನ್ನು ಸಾಕ್ಷಿಯಾಗಿ ಹೇಳುವಾಗ ದಿನಾಲು ಸಭೆಗೆ ಜನರು ಬರ್ತಿದ್ರು. This book of Acts is like Genesis for the church. ಅಪೊಸ್ತಲರ ಕೃತ್ಯಗಳು ಈ ಒಂದು ಪುಸ್ತಕ
ಸಭೆಗೆ ಆದಿಕಾಂಡ ಇದ್ದ ಹಾಗೆ. See, for us to understand about man, we'll go to Genesis. ನೋಡಿ, ನಮ್ಗೆ ಮನುಷ್ಯನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಆದಿಕಾಂಡಕ್ಕೆ ಹೋಗ್ತೇವೆ. So to understand about church, we have to go to Acts. ಸಭೆ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವಾಗ್ಲೂ ಈ ಪುಸ್ತಕ ಅಪೊಸ್ತಲರ ಕೃತ್ಯಕ್ಕೆ ಬರ್ಬೇಕು. Then we saw 5,000 people added. ಈಗ ನಾವು ನೋಡಿದ್ವಿ 5,000 ಜನರು So ಸೇರಿಸಲ್ಪಟ್ಟರು. how many people were in the church? ಈಗ ನೀವ್ ಹೇಳ್ರಿ, ಆ ಸಭೆಯಲ್ಲಿ ಎಷ್ಟು ಜನರಿದ್ರು? 8,000 plus some number. 8,000 ಮೇಲೆ Miracles were happening. ಅದ್ಭುತಗಳಾಗ್ತಾ ಇದ್ವು. This church had a great grace. ಈ ಸಭೆಯ ಮೇಲೆ ದೊಡ್ಡ ಕೃಪೆ ಇತ್ತು. Then the king called and warned them, don't take the name of Jesus. ಆಮೇಲೆ ರಾಜ ಅವ್ರಿಗೆ ಕರೆದ್ಬಿಟ್ಟು ಅಲ್ಲಿ ಗದರಿಸ್ತಾನೆ, ಏನಂತ ಧಮಕಿ ಕೊಡ್ತಾನೆ, ಯೇಸುವಿನ ಹೆಸರನ್ನು ತಗೊಳ್ಬಾರ್ದು. They didn't keep quiet. ಆದ್ರೂ ಸಭೆಯ ಜನರು ಸುಮ್ನೆ They ಕೂಡ್ಲಿಲ್ಲ, prayed. ಇನ್ನೂ ಪ್ರಾರ್ಥನೆ ಮಾಡಿದ್ರು. The whole church prayed. ಇಡೀ ಸಭೆಯೇ ಪ್ರಾರ್ಥಿಸಿತು. And you know the threat what came from the king didn't stop the gospel. ಅಲ್ಲಿ ರಾಜನು ಹೇಳಿದ ಧಮಕಿ ಆ ಜನರು, ಸಭೆಯ ಜನರ ಪ್ರಾರ್ಥನೆ ನಿಲ್ಲಿಸಲಿಲ್ಲ. Bible says ಬೈಬಲ್ ಹೇಳ್ತದೆ in verse 33, 33ನೇ ವಾಕ್ಯದಲ್ಲಿ, with great power gave the apostles witness of the resurrection of Lord Jesus. ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೊಸ್ತಲರು ಬಹಳ ಬಲವಾಗಿ ಸಾಕ್ಷಿ So ಕೊಟ್ಟರು. wherever they went, they talked about the resurrection of Jesus. ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಯೇಸುವಿನ ಪುನರುತ್ಥಾನದ ಬಗ್ಗೆ ಮಾತಾಡ್ತಾ ಇದ್ರು. One thing insisted, Jesus is not dead, he is alive, he has risen. ಒಂದು ವಿಷಯದ ಮೇಲೆ ಬಹಳ ಒತ್ತಾಯ ಮಾಡಿ ಹೇಳ್ತಾ ಇದ್ರು, ಯೇಸು ಸ್ವಾಮಿ ಸತ್ತಂತ ದೇವರಲ್ಲ, ಆತನು ಜೀವಂತವಾಗಿದ್ದಾನೆ, ಪುನರುತ್ಥಾನವಾಗಿ ಎದ್ದಿದ್ದಾನೆ. They kept telling everywhere, Jesus is alive, Jesus is alive, Jesus is alive. ಮತ್ತೆ ಮತ್ತೆ ಪದೇ ಪದೇ ಅವ್ರು ಹೇಳ್ತಾನೆ ಇದ್ರು, ಯೇಸು ಜೀವಂತವಾಗಿದ್ದಾನೆ, ಯೇಸು ಜೀವಂತವಾಗಿದ್ದಾನೆ. What happened? ಏನಾಯ್ತು? Great grace came upon the church. ಸಭೆಯ ಮೇಲೆ ದೊಡ್ಡ ಕೃಪೆ ಬಂತು. Hallelujah. ಹಲ್ಲೆಲೂಯಾ. What is this great grace? ಈ ದೊಡ್ಡ ಕೃಪೆ ಏನು? That's what I'm going to teach. What is it when church with great grace means? ದೊಡ್ಡ ಕೃಪೆ ಇರುವಂತ ಸಭೆ ಅಂದ್ರೆ ಏನು? Hallelujah. It is just like Jerusalem church. ಆ ಸಭೆ ಯೆರೂಸಲೇಮಿನ ಸಭೆಯ ಹಾಗೇನೆ ಇರ್ತದೆ. Grace means favor. ಕೃಪೆ ಅಂದ್ರೆ ದಯೆ. You know, if you see the original Greek and Hebrew, grace and favor are almost same. ನಾವು ಒರಿಜಿನಲ್ ತರ್ಜುಮೆಯಲ್ಲಿ ನೋಡಿದ್ರೆ, ಇಬ್ರಿಯ ಭಾಷೆಯಲ್ಲಿ ನೋಡಿದ್ರೆ ಕೃಪೆ ಮತ್ತು ದಯೆ ಒಂದೇ ಆಗಿತ್ತು. So great grace means great favor. ದೊಡ್ಡ ಕೃಪೆ ಅಂದ್ರೆ ದೊಡ್ಡ ದಯೆ. Stretch both the hands like great grace, great favor. ಎರಡು ಕೈ ಅಗಲ ಚಾಚಿ ಹೇಳ್ರಿ, ದೊಡ್ಡ ಕೃಪೆ, ದೊಡ್ಡ ದಯೆ. Now what is this grace? ಈ ಕೃಪೆ ಅಂದ್ರೆ ಏನಪ್ಪ? What is this favor? ದಯೆ ಅಂದ್ರೆ ಏನು? You know, this word literally means, you know, somebody bend down or stoop down to reach the person who is down and lift him up. ಈ ಒಂದು ಪದದ ಅರ್ಥ ಏನಂದ್ರೆ, ಕೆಳಗೆ ಇರುವ ಒಬ್ಬ ವ್ಯಕ್ತಿಯನ್ನು ಮೇಲೆ ಎತ್ತಕ್ಕೆ ಮೇಲೆ ಇರುವ ವ್ಯಕ್ತಿ ಬಗ್ತಾ ಇದ್ದಾನೆ. Someone who is great and mighty is bending down, stooping down, coming down to lift up the person who is poor and weak. ಉನ್ನತವಾಗಿರುವ ವ್ಯಕ್ತಿ, ಶಕ್ತಿಶಾಲಿ ಇರುವ ವ್ಯಕ್ತಿ, ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಕೆಳಗೆ ಇರುವ ವ್ಯಕ್ತಿಗೆ, ಬಲಹೀನವಾಗಿರುವ ವ್ಯಕ್ತಿಯನ್ನು ಮೇಲೆ ಎತ್ತಕ್ಕೆ ಆತನು ಬಗ್ತಾ ಇದ್ದಾನೆ, ಕೆಳಗೆ ಬರ್ತಾ ಇದ್ದಾನೆ. Someone who is superior now stepping down, stooping down to reach somebody who is inferior. ಯಾರೋ ಉನ್ನತವಾಗಿರುವ ವ್ಯಕ್ತಿ ಕೀಳ ಇರುವ ವ್ಯಕ್ತಿಯನ್ನು ಮೇಲೆ ಕೆತ್ತುವುದಕ್ಕೆ ಆತನು ಬಗ್ತಾ ಇದ್ದಾನೆ. Someone who is big and great is reaching down to helpless person, hopeless person. ದೊಡ್ಡ ಅಲ್ಲಿ ಹೆಸರುಳ್ಳ ವ್ಯಕ್ತಿ, ಉನ್ನತ ಸ್ಥಾನದಲ್ಲಿರುವಂತ ಒಬ್ಬ ವ್ಯಕ್ತಿ ಕೆಳಗೆ ಅಸಹಾಯಕನು, ಬಲಹೀನನು, ಬಡವನಾಗಿರುವ ವ್ಯಕ್ತಿಯನ್ನು ಎತ್ತಕ್ಕೆ ಆತನು ಮಾಡ್ತಿದ್ದಾನೆ. It is picture of God reaching man.
ಈ ವಿಷಯ ಯಾವುದನ್ನು ಸೂಚಿಸುತ್ತದೆ? ದೇವರು ಮನುಷ್ಯನ ಕಡೆ ಕೈ ಚಾಚುವಂಥದ್ದು. God reaching down man and helping him. ದೇವರು ಮನುಷ್ಯನ ಕಡೆಗೆ ಕೈ ಚಾಚಿ ಆತನಿಗೆ ಸಹಾಯ Why ಮಾಡುವಂಥದ್ದು. this Almighty God should stoop down to reach man to help him? ಈ ಸರ್ವಶಕ್ತನಾದ ದೇವರು ಮನುಷ್ಯನಿಗೆ ಸಹಾಯ ಮಾಡಕ್ಕೆ ಯಾಕೆ ಕೆಳಗೆ ಕೈ ಚಾಚಬೇಕು? Because of his kindness. ಆತನ ಕರುಣೆಯ ಕಾರಣ. Hallelujah. He is very gracious. He is very kind to people. ದೇವರು ಬಹಳ ಅಲ್ಲಿ ಕರುಣಾಮಯ ಆಗಿದ್ದಾನೆ. ಆತನು ಜನರಿಗೆ ಕರುಣೆಯಿಂದ ಕಾರ್ಯ It is ಮಾಡ್ತಾನೆ. not man deserves it. ಮನುಷ್ಯನು ದೇವರ ಕರುಣೆಗೆ ಆತನು ಯೋಗ್ಯನಂತ ಅಲ್ಲ. It is not man has some merit. ಮನುಷ್ಯನು ಯೋಗ್ಯನು ಅರ್ಹನು ಅದಕ್ಕೆ ದೇವ್ರು ಮಾಡ್ಬೇಕು ಅಂತ ಅಲ್ಲ. The grace meaning is unmerited favor of God. ಕೃಪೆಯ ಅರ್ಥ ಏನಂದ್ರೆ ನಾವು ಯೋಗ್ಯರಿಲ್ಲದಿದ್ರು ದೇವರ ದಯೆ ನಮ್ಮ ಮೇಲೆ ಇರ್ತದೆ. Unmerited. You have no merit. You have nothing to boast. Purely, without any condition, God stoops down to help a man. ನಾವು ಯೋಗ್ಯರೇ ಇಲ್ಲ, ದೇವರ ದಯೆಗೆ ದೇವರ ಕರುಣೆಗೆ ನಾವು ಯೋಗ್ಯರೇ ಇಲ್ಲ, ಯಾವುದೇ ಯೋಗ್ಯತೆ ಇಲ್ಲ, ಅರ್ಹರೇ ಇಲ್ಲ. ಆದ್ರೂ ಯಾವುದೇ ಷರ್ತಿಲ್ಲದೆ ದೇವರು ಕೆಳಗೆ ಬಂದು ನಮಗೆ ಸಹಾಯ ಮಾಡ್ತಾನೆ. The weak person, he gives strength. ಬಲಹೀನವಾದ ವ್ಯಕ್ತಿಗೆ ಬಲವನ್ನು ಕೊಡ್ತಾನೆ. 2 Corinthians 12 ನಾವು ನೋಡ್ಕೊಳ್ಳೋಣ. 2ನೇ ಕೊರಿಂಥ 12ನೇ ಅಧ್ಯಾಯ verse 9 and 10. 12ನೇ ಅಧ್ಯಾಯ 9-10. 2 Corinthians 12th chapter verse 9 and 10. 2ನೇ ಕೊರಿಂಥ 12ನೇ ಅಧ್ಯಾಯ 9-10. And he said unto me, my grace is sufficient for thee, my strength is made perfect in weakness. Most gladly, therefore, will I rather glory in my infirmities, that the power of Christ may rest upon me. Therefore, I take pleasure in infirmities, in reproaches, in necessities, in persecutions, in distresses, for Christ's sake. For when I am weak, then am I strong. 2ನೇ ಕೊರಿಂಥ 12ನೇ ಅಧ್ಯಾಯ 9-10. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯೂ ತಿರಸ್ಕಾರವೂ ಕೊರತೆಯೂ ಹಿಂಸೆಯೂ ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲವಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ. Here God says, my grace is sufficient for you. ಇಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ನನ್ನ ಕೃಪೆಯೇ ನಿನಗೆ ಸಾಕು. For my strength is made perfect in weakness. ಬಲಹೀನತೆಯಲ್ಲಿಯೂ ನನ್ನ ಬಲವು ಪೂರ್ಣ ಸಾಧಕವಾಗಿದೆ. We all have weakness. ನಮ್ಮೆಲ್ಲರಲ್ಲಿ ಬಲಹೀನತೆಗಳಿವೆ. Everyone has a weakness. ಪ್ರತಿಯೊಬ್ಬರಲ್ಲಿ ಇದೆ. What is unmerited favor of God? ದೇವರ ಷರತ್ತಿಲ್ಲದಂತ ಒಂದು ದಯೆ ಅಂದ್ರೆ ಏನು? Wherever we are weakness, God makes us strong. God makes us perfect. ಯಾವ ಭಾಗದಲ್ಲಿ ನಾವು ಬಲಹೀನರಾಗಿದ್ದೇವೋ ಅಂತಹ ಭಾಗದಲ್ಲಿ ದೇವ್ರು ನಮ್ಮನ್ನು ಬಲಪಡಿಸ್ತಾನೆ, ಶಕ್ತಿ ಕೊಡ್ತಾನೆ. One example I'll give. ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. Maybe you are in school. ಊಹಿಸ್ಕೊಳ್ಳಿ, ನೀವು ಸ್ಕೂಲಲ್ಲಿ ಇದ್ದೀರಿ. You are finding one subject very difficult. ನಿಮಗ್ ಒಂದ್ ಸಬ್ಜೆಕ್ಟ್ ಬಹಳ ಕಷ್ಟ ಆಗ್ತಾ ಇದೆ. Here I am finding people whose mother tongue is Kannada. Kannada is very difficult. ಇಲ್ಲಿ ಗುಲ್ಬರ್ಗದಲ್ಲಿ ನೋಡ್ತೇವೆ ಏನಂದ್ರೆ ಜನರು ಅವ್ರ ಮನೇಲಿ ಆಡುವಂತ ಭಾಷೆ ಕನ್ನಡ, ಆದ್ರೆ ಕನ್ನಡನೇ ಬರಲ್ಲ ಸ್ಕೂಲಲ್ಲಿ. Which subject? Kannada is very difficult. I said, how Kannada is difficult? ನಾನು ಕೇಳ್ತೇನೆ, ಯಾವ ಸಬ್ಜೆಕ್ಟ್ ಕಷ್ಟ ಅಂದ್ರೆ ಕನ್ನಡ ಅಂತ ಹೇಳ್ತಾರೆ. Which language you talk in the house? ಮನೇಲಿ ಯಾವ ಭಾಷೆ ಆಡ್ತೀರಿ? We talk Kannada. ನಾವು ಕನ್ನಡನೇ ಮಾತಾಡೋದು. Kannada is difficult. ಆದ್ರೂ ಕನ್ನಡ ಕಷ್ಟ. No problem. ಪರವಾಗಿಲ್ಲ. Where you find it difficult, the grace makes you perfect. ಯಾವ ಸ್ಥಿತಿಗಳಲ್ಲಿ ಯಾವ ಭಾಗದಲ್ಲಿ ಕಷ್ಟ ಅನಿಸ್ತದೋ
ಕೃಪೆ ನಿಮ್ಮನ್ನು ಆ ಸ್ಥಳದಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ತದೆ. Where, if you find mathematics is difficult, you are weak in the subject, there grace makes you strong, perfect. ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಕಷ್ಟ ಆಗ್ತಿದೆ, ನೀವು ಬಲಹೀನ ಅನ್ಕೊಳ್ತಿದ್ದೀರಿ, ನನ್ಗೆ ಬರಲ್ಲ ಅನ್ಕೊಳ್ತಿದ್ದೀರಿ, ಆ ಒಂದು ಸಬ್ಜೆಕ್ಟ್ ಅಲ್ಲಿ ಮ್ಯಾಥ್ಸ್ ಅಲ್ಲಿಯೇ ದೇವರ ಕೃಪೆ ನಿಮ್ಮನ್ನು ಪರ್ಫೆಕ್ಟ್ ಆಗಿ ಮಾಡಿಸ್ತದೆ. I am giving just example. ಇದು ಉದಾಹರಣೆ ಮಾತ್ರ. Maybe in your job, maybe in the profession, in the ministry, you are finding one particular thing you can't. I am weak in that area. No problem. That's where grace comes and makes you perfect, makes you strong. ನಿಮ್ ಕೆಲಸದಲ್ಲಿ ಇರ್ಬೋದು, ನಿಮ್ ಸೇವೆಯಲ್ಲಿ ಇರ್ಬೋದು, ಯಾವುದೋ ಒಂದ್ ಜಾಗದಲ್ಲಿ ಇದು ಆಗಲ್ಲ, ಇದು ಒಂದೇ ನನ್ನ ಕೈಯಿಂದ ಆಗಲ್ಲ, ನನಗೆ ಆಗಲ್ಲ, ಅಸಾಧ್ಯ ಅಂತ ಅನಿಸ್ತದೋ ಆ ಸಮಯದಲ್ಲಿ ಅದೇ ಭಾಗದಲ್ಲಿ ದೇವರ ಕೃಪೆ ನಿಮಗೆ ಶಕ್ತಿ ಕೊಟ್ಟು ಅದರಲ್ಲಿ ನಿಮ್ಮನ್ನು ಪರ್ಫೆಕ್ಟ್ ಆಗಿ ಮಾಡಿಸ್ತದೆ. So Paul says, that's why he says, when I am weak, then am I strong. ಅದಕ್ಕಾಗಿಯೇ ಪೌಲನ್ ಹೇಳ್ತಾನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. Say, when I am weak, I am strong by grace. ನನ್ನಿಂದ ಹೇಳಿ, ನಾನು ಯಾವಾಗ ಬಲಹೀನವಾಗಿದ್ದೇನೋ ಆವಾಗಲೇ ಕೃಪೆಯಿಂದಲೇ ಬಲವುಳ್ಳವನಾಗಿದ್ದೇನೆ. You know, the world, people look at our weakness and laugh. ಲೋಕದಲ್ಲಿ ಜನರು ನಮ್ಮ ಬಲಹೀನತೆ ನೋಡಿ ನಗ್ತಾರೆ. Or they look at our weakness, they make it one hot gossip news. ನಮ್ಮ ಬಲಹೀನತೆ ನೋಡ್ಬಿಟ್ಟು ಅಲ್ಲಿ ಮಾತಾಡ್ತಾರೆ. That he can't do that, is he? ಅದು ಆತನ ಕೈಯಾಗಿಂದ ಆಗಲ್ಲ. But God is good. ಆದ್ರೂ ದೇವರು ಒಳ್ಳೆ ಆತನು. Wherever we feel we are weak, he makes us perfect. ಯಾವ ವಿಷಯದಲ್ಲಿ ಯಾವ ಜಾಗದಲ್ಲಿ ನಮಗೆ ಅನಿಸ್ತದೆ ನಾವು ಬಲಹೀನರು ಅಂತ ನಮ್ಮನ್ನು ಪರ್ಫೆಕ್ಟ್ ಆಗಿ ಮಾಡಿಸ್ತಾನೆ. And how you are going to possess it? ನೀವಿದನ್ನು ಹೇಗೆ ಅಲ್ಲಿ ಸ್ವಾಧೀನ ಮಾಡ್ತೀರಿ? How you are going to become strong? ನೀವ್ ಹೇಗೆ ಬಲವುಳ್ಳವರಾಗ್ತೀರಿ? How you are going to become perfect in the weak areas? ಆ ಬಲಹೀನವಾಗಿರುವಂತ ಜಾಗಗಳಲ್ಲಿ ಹೇಗೆ ಪರ್ಫೆಕ್ಟ್ ಆಗ್ತೀರಿ? Not by good works, ನಿಮ್ ಒಳ್ಳೆ ಕಾರ್ಯದಿಂದ ಅಲ್ಲ, by faith. ನಂಬಿಕೆಯ ಮೂಲಕ. Again it is like salvation. ಅದು ಕೂಡ ರಕ್ಷಣೆಯ ಹಾಗೇನೆ. Come, now you read Ephesians 2nd chapter, you will understand. ಈಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಓದ್ರಿ ಅರ್ಥ ಆಗ್ತದೆ. Ephesians 2nd chapter, ಎಫೆಸ 2ನೇ ಅಧ್ಯಾಯ verse 8 and 9. ಎಫೆಸ 2ನೇ ಅಧ್ಯಾಯ 8, 9. For by grace are you saved through faith, and that not of yourself, it is a gift of God, not of works, lest any man should boast. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. Hallelujah. Hallelujah. This is for salvation. ಇದು ರಕ್ಷಣೆಗಾಗಿ. The same way, when grace of God strengthens your weak area, there is nothing to boast. We know we were weak. Grace provided strength. Grace made us a perfect. There is no need to boast. We can say, I give all the glory to God. Amen. ಹೇಗೆ ಕೃಪೆ ರಕ್ಷಣೆಯನ್ನು ಕೊಟ್ಟಿತೋ ಅದೇ ರೀತಿಯಲ್ಲಿಯೇ ನಮ್ಮ ಬಲಹೀನದ ಸ್ಥಿತಿಗಳಲ್ಲಿ ಹೇಗೆ ಕೃಪೆ ನಮ್ಮನ್ನು ಪರ್ಫೆಕ್ಟ್ ಮಾಡಿಸ್ತದೋ, ಬಲಪಡಿಸ್ತದೋ, ನಾವು ಹೊಗಳಿಕೊಳ್ಳೋದು ಬೇಕೇ ಆಗಿಲ್ಲ. ನಾವು ಹೇಳ್ಬೇಕು, ಎಲ್ಲಾ ಮಹಿಮೆ ನಿನಗೆ ಮಾತ್ರ ದೇವರೇ ಅಂತ. Hallelujah. I can give many illustrations. ನಾನು ಎಷ್ಟೊಂದು ಉದಾಹರಣೆಗಳನ್ನು ಹೇಳ್ಬೋದು. It is better I give my own testimony. ನನ್ನ ಸ್ವಂತ ಸಾಕ್ಷಿಯನ್ನ ಹೇಳಿದ್ರೆ ಉತ್ತಮ. I am the person who can't talk with people. ನಾನು ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಮಾತಾಡಕ್ಕೆ ಆಗ್ತಾನೆ ಇರ್ಲಿಲ್ಲ. Even if relatives come home, I will not talk. I'll wish them, I'll go inside. ಮನೆಗೆ ಯಾರಾದ್ರೂ ಸಂಬಂಧಿಕರು ಬಂದ್ರೆ ನಾನು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಹಲೋ ಅಂತ ಹೇಳಿ ಹೋಗ್ತಿದ್ದೆ. It is not I am arrogant. ಏನೋ ನನ್ಗೆ ಒಂದು ಗರ್ವ ಅಂತ ಅಲ್ಲ. I can't. That's my problem. ನನ್ಗೆ ಆಗಲ್ಲ ಅಷ್ಟೇ. But God called me for ministry. ಆದ್ರೆ ದೇವ್ರು ನನ್ನನ್ನೇ ಸೇವೆ ಕರೆದ್ರು. Before God put me in the ministry,
ನನ್ಗೆ ಸೇವೆಯಲ್ಲಿ ಹಾಕೋಕ್ಕಿಂತ ಮುಂಚೆ He is a good father. ನಮ್ ದೇವ್ರು ಒಳ್ಳೆ ತಂದೆ. He knows how to train. ಅದಕ್ಕೆ ನಮ್ಗೆ ಹೇಗೆ ತರಬೇತಿಗೊಳಿಸ್ಬೇಕು ಅಂತ ಗೊತ್ತು ಆತನ. Thank God he didn't put in the ministry directly. ಸೀದಾ ಸೇವೆಯಲ್ಲಿ ಹಾಕ್ಲಿಲ್ಲ, ಅದಕ್ಕಾಗಿ ದೇವರಿಗೆ I ವಂದನೆ. don't know what I would have done with the ministry. ಅವಾಗ ನಾನು ಸೇವೆಗೆ ಬಂದಿದ್ರೆ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. God gave me a business. ಮೊದ್ಲು ದೇವ್ರು ನನ್ಗೆ ಒಂದು ಬಿಸ್ನೆಸ್ ಕೊಟ್ರು, ವ್ಯಾಪಾರ ಕೊಟ್ರು. Gave me a business, and my brothers, they gave me 50,000 rupees. ನನ್ನ ಅಣ್ಣಂದಿರು ನನ್ಗೆ ಒಂದು 50,000 ರೂಪಾಯಿ ಕೊಟ್ರು. I opened a shop. ಒಂದ್ ಚಿಕ್ಕ ಅಂಗಡಿ ನಾನು ತೆರೆದೆ. Don't know what is business. ಬಿಸ್ನೆಸ್ ಏನಂತ ಗೊತ್ತಿರ್ಲಿಲ್ಲ. Don't know how to handle money. ಅಲ್ಲಿ ಪೈಸಾ ಹೆಂಗೆ ಸಂಭಾಳಿಸೋದು ಗೊತ್ತಿರ್ಲಿಲ್ಲ. 3 years I did a business. 3 ವರ್ಷ ನಾನು ಬಿಸ್ನೆಸ್ ಮಾಡಿದೆ. What they gave me, I made it around 2.5 to 3 lakhs. ನನ್ಗೆ ಅವ್ರು ಎಷ್ಟು ಕೊಟ್ಟಿದ್ರೋ ಅದು ನಾನು ಹೆಚ್ಚಿಸಿ 2.5-3 ಲಕ್ಷ ಮಾಡಿದೆ. But that is a time I started talking with people. ಆದ್ರೆ ಆ ಸಮಯದಲ್ಲಿ ಜನರೊಟ್ಟಿಗೆ ನಾನು ಮಾತನಾಡೋದು ಶುರು ಮಾಡಿದೆ. I started sharing gospel. ನಾನು ಇನ್ನೊಬ್ಬರೊಟ್ಟಿಗೆ ಸುವಾರ್ತೆ ಸಾರೋದು ಶುರು I ಮಾಡಿದೆ. will not spare anybody who comes to my shop. ನನ್ನ ಶಾಪ್ಗೆ ಬರುವವನು ಒಬ್ಬರನ್ನು ಬಿಡ್ಲಿಲ್ಲ. I led all that boy who gives me tea, I led him to salvation. ಯಾವ ಹುಡುಗ ಬಂದು ಚಾಯ್ ಕೊಡ್ತಿದ್ನೋ ಅವನಿಗೂ ನನ್ನ ರಕ್ಷಣೆಗೆ I have ನಡೆಸಿದೆ. given him lot of books and Bibles. ಅವನಿಗೆ ಬೈಬಲ್ ಕೊಟ್ಟೆ, ಪುಸ್ತಕಗಳನ್ನು ಕೊಟ್ಟೆ. When I'm not there, he will come. ನಾನು ಯಾವಾಗ ಶಾಪ್ ಅಲ್ಲಿ ಇಲ್ತಿಲ್ವೋ ಅವನ್ ಬರ್ತಿದ್ದ. He will ask my brother. ಆತ ಬಂದು ನನ್ನ ಅಣ್ಣನ್ ಕೇಳ್ತಿದ್ದ, Where is he? ಅವ್ರೆಲ್ಲಿ, Why you want him? ಅಲ್ಲಿ ಅವ್ರು ಯಾಕೆ ಬೇಕು ಅಂತ No, I want to ಕೇಳಿದ್ರೆ, learn from Bible. That's why I came. ಇಲ್ಲ ನಾನು ಬೈಬಲ್ ಕಲಿಬೇಕು ಅದಕ್ಕೆ ಬಂದೆ ಅಂತ. I'm upset. ನನ್ನ ಅಣ್ಣನಿಗೆ ಕೋಪ ಬಂತು. We thought you will have some business for yourself. We gave, but here you are making this shop like a church. ನಿನ್ಗೇನೋ ಒಂದ್ ಬಿಸ್ನೆಸ್ ಆಗ್ಲಿ ಅಂತ ಕೊಟ್ರೆ ನೀನ್ ಈ ಒಂದು ಶಾಪ್ ಅನ್ನೇ ನೀನ್ ಚರ್ಚ್ ಆಗಿ ಮಾಡ್ತಿದ್ಯಲ್ಲ. Then you know God trains us. That's why I say, where you are weak, there grace makes you perfect. ಅದೇ ನಾನು ಹೇಳ್ತಾ ಇದ್ದೇನೆ, ಯಾವ ಸ್ಥಳಗಳಲ್ಲಿ ಬಲಹೀನರಾಗಿದ್ದೀರೋ ಅಲ್ಲಿ ಕೃಪೆ ನಿಮ್ಮನ್ನು ಪರ್ಫೆಕ್ಟ್ ಆಗಿ ಮಾಡ್ತಿದೆ. ದೇವ್ರು ನಿಮ್ಗೆ ತರಬೇತಿಗೊಳಿಸ್ತಾನೆ. Say to me, where I am weak, my God's grace makes me perfect. ನಾನು ಬಲಹೀನವಾಗಿರುವ ಎಲ್ಲಾ ಜಾಗಗಳಲ್ಲಿ ನನ್ನ ದೇವರ ಕೃಪೆಯು ನನ್ನನ್ನು ಪರ್ಫೆಕ್ಟ್ ಆಗಿ ಮಾಡ್ತದೆ. I cannot express my own thoughts to people. That's my weakness. ನನ್ನ ಬಲಹೀನತೆ ಏನಿತ್ತು ಅಂದ್ರೆ ನನ್ನ ಯೋಚನೆಗಳನ್ನು ನಾನು ಇನ್ನೊಬ್ಬರಿಗೆ ಅಲ್ಲಿ ವಿವರಿಸಕ್ I ಆಗ್ತಿರ್ಲಿಲ್ಲ. can't talk clearly. ನಾನು ಸ್ಪಷ್ಟವಾಗಿ ಮಾತಾಡಕ್ ಆಗ್ತಿರ್ಲಿಲ್ಲ. Imagine that person God made as a school teacher. ಅಂತ ವ್ಯಕ್ತಿಯನ್ನು ದೇವರು ಸ್ಕೂಲ್ ಟೀಚರ್ ಆಗಿ ಮಾಡಿಸಿದ. Hallelujah. He knows my weakness. ದೇವರಿಗೆ ನನ್ನ ಬಲಹೀನತೆ ಗೊತ್ತು. So he gave the subject which needs less talking, more explanation. Less subject. ಅದಕ್ಕೆ ನನ್ಗೆ ಇಂಥ ಸಬ್ಜೆಕ್ಟ್ ಕೊಟ್ರು ಯಾವ್ದ್ರಲ್ಲಿ ಸುಮ್ನೆ ಮಾತಾಡೋದ್ ಬಿಟ್ಟು ಜಾಸ್ತಿ ವಿವರಿಸ್ಬೇಕು, ಅರ್ಥ ಮಾಡಿಸ್ಬೇಕು ಅಂತ ವಿಷಯ. Not much talking is involved. ಜಾಸ್ತಿ ಮಾತಾಡೋದಲ್ಲ. So I make the children to sit in front of the computers and teach them how to operate. ಅಲ್ಲಿ ಕಂಪ್ಯೂಟರ್ ಮುಂದೆ ಕೂಡ್ಸ್ಬಿಟ್ಟು ಕಂಪ್ಯೂಟರ್ ಹೇಗ್ ಓಡಿಸ್ಬೇಕು, ಹೇಗ್ ಮಾಡ್ಬೇಕು ಎಲ್ಲ ಕಲ್ಸ್ಕೊಟ್ಟೆ. Toughest problems I can solve it. ಅಲ್ಲಿ ಕಂಪ್ಯೂಟರ್ ಅಲ್ಲಿ ಇರುವಂತ ಎಷ್ಟೇ ಕಷ್ಟವಾಗಿರುವಂತ ಸಮಸ್ಯೆ ಇದ್ರು ನಾನು ಮಾಡ್ತಿದ್ದೆ. Dullest student I will challenge. You give me, I'll teach him, I'll make him perfect. ನಾನು ಹೇಳ್ತಿದ್ದೆ, ಯಾವುದೇ ದಡ್ಡ ಆಗಿರುವಂತ ಯಾವುದೇ ವಿದ್ಯಾರ್ಥಿ ಇದ್ರು ನನ್ಗೆ ಕೊಡ್ರಿ, ನಾನು ಕಲಿಸ್ತೇನೆ, ಪರ್ಫೆಕ್ಟ್ ಆಗಿ ಮಾಡಿಸ್ತೇನೆ. Even I don't know much. ನನ್ಗೂ ಅಷ್ಟು ಕಂಪ್ಯೂಟರ್ I used ಗೊತ್ತಿರ್ಲಿಲ್ಲ. to work. ನಾನು ಜಾಸ್ತಿ ಕೆಲಸ ಮಾಡಿ ಓದಿ ಅರ್ಥ One thing ಮಾಡ್ಕೊಳ್ತಿದ್ದೆ. I realized. ನನ್ಗೆ ಒಂದ್ ವಿಷಯ ಅರ್ಥ ಆಯ್ತು. Wherever I am weak, grace makes me perfect. ನಾನು ಎಲ್ಲೆಲ್ಲಿ ಬಲಹೀನವಾಗಿದ್ದೇನೋ ಅಲ್ಲಲ್ಲೇ ಕೃಪೆ ನನಗೆ ಪರ್ಫೆಕ್ಟ್ ಆಗಿ ಮಾಡಿಸ್ತದೆ. Hallelujah. Then God gave me a ministry. ಆಮೇಲೆ ದೇವ್ರು ನನ್ನ ಕೈಯಲ್ಲಿ ಸೇವೆ ಕೊಟ್ರು. Then ministry. How many parents are there? ನೀವ್ ಹೇಳ್ರಿ, ಎಷ್ಟ್ ಜನ ತಂದೆ ತಾಯಿಗಳಿದ್ದೀರಾ? If you have 2 children, it's not easy to keep them quiet. ಮನೇಲಿ 2 ಮಕ್ಕಳಿದ್ರೆ ಅವ್ರನ್ನ ಕೂಡ್ಸೋದು ಸುಲಭ ಅಲ್ಲ. It's not easy. Managing 2 children and wife, if you do, you are a great warrior. 2 ಮಕ್ಕಳು ಹೆಂಡತಿಯನ್ನು ನೀವು ನೋಡ್ಕೊಂಡ್ರೆ, ಸಂಭಾಳಿಸಿದ್ರೆ ನೀವು ದೊಡ್ಡ ವೀರನೇ. You are a great lady if you are managing your husband and 2 children. ನಿಮ್ ಗಂಡ ನಿಮ್ 2 ಮಕ್ಕಳನ್ನ ನೋಡ್ಕೊಳ್ತಿದ್ದೀರಾ ಅಂದ್ರೆ, ಸಂಭಾಳಿಸ್ತಿದ್ದೀರಾ ಅಂದ್ರೆ ನೀವು ಒಂದು ಬಹಳ ದೊಡ್ಡ ಒಂದು ಸ್ತ್ರೀ ಆಗಿದ್ದೀರಾ. One person thinks one way.
ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. No problem. Family, we have to do, we will do it. ಕುಟುಂಬ ಪರವಾಗಿಲ್ಲ, ಸಂಭಾಳಿಸ್ಬೇಕು, ಮುಂದೆ ಹೋಗ್ತೇವೆ. Family will be there only. ಕುಟುಂಬ ಹೇಗಿದ್ರು ಇರ್ತದಲ್ಲ. But church is not like that. ಆದ್ರೆ ಸಭೆ ಆ ರೀತಿ ಅಲ್ಲ. 10 people, 10 different character. 10 ಜನ 10 ಬೇರೆ ಬೇರೆ ಕ್ಯಾರೆಕ್ಟರ್. Don't know who will think what, who will talk what. ಯಾರು ಯಾವ ಸಮಯ ಹೆಂಗ್ ಯೋಚನೆ ಮಾಡ್ತಾರೋ, ಹೆಂಗ್ ಮಾತಾಡ್ತಾರೋ ಏನು ಗೊತ್ತಿಲ್ಲ. One day I was shaking hand. ಒಂದಿನ ಒಬ್ಬರೊಟ್ಟಿಗೆ ಅಲ್ಲಿ ಹ್ಯಾಂಡ್ ಶೇಕ್ When ಮಾಡ್ತಿದ್ದೆ. I was shaking hand, somebody talked with me. I wished. ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡುವಾಗ ಈ ಕಡೆ ಯಾರೋ ಮಾತಾಡಿ ನಾನು ಈ ರೀತಿಯಾಗಿ ನೋಡಿದೆ. And this person who gave hand, he said, "See, pastor didn't look at me, but he shook hand." ಇಲ್ಲಿ ನನ್ ಮುಂದೆ ಇದ್ದ ವ್ಯಕ್ತಿ ಅದನ್ನ ಹೇಳ್ತಾನೆ, ಪಾಸ್ಟರ್ ನನ್ಗೆ ಕೈ ಕೊಟ್ರು, ಆದ್ರೆ ಆ ಕಡೆ ನೋಡ್ತಿದ್ರು, ನನ್ ಮುಖನೇ ನೋಡ್ಲಿಲ್ಲ. I thought it's very difficult job. ಇದು ಬಹಳ ಕಷ್ಟ ಕೆಲಸ. God, already I am trained to handle 40-45 children. ದೇವರಿಗೆ ಸ್ತೋತ್ರ, ಮುಂಚೆ 40-45 ಮಕ್ಕಳನ್ನು ಹೇಗೆ ಸಂಭಾಳಿಸೋದು ಗೊತ್ತಿತ್ತು. How much ever big man comes inside the church, I didn't think he's like a big man. I used to think they are like a small children only. ಆವಾಗ ಸಭೆಗೆ ಯಾರೋ ಬಂದ್ರು ಕೂಡ ಎಷ್ಟು ದೊಡ್ಡವಾಗಿರುವಂತ ವಯಸ್ಸಾಗಿರೋ ವ್ಯಕ್ತಿ ಇದ್ರು ಮಕ್ಕಳಂತ ಯೋಚನೆ ಮಾಡಿ ನಾನು ಸಂಭಾಳಿಸ್ತಿದ್ದೆ. But the grace makes you perfect. ಆದ್ರೆ ಕೃಪೆ ನಿಮ್ಮನ್ನು ಪರ್ಫೆಕ್ಟ್ ಆಗಿ ಮಾಡಿಸಿದೆ. Thank God. Sometimes I remember, thank God he saved me. Otherwise what would have happened to my life? ನಾನು ಕೆಲವೊಂದ್ಸಲ ಯೋಚನೆ ಮಾಡ್ತೇನೆ, ದೇವರಿಗೆ ಸ್ತೋತ್ರ, ಆತನ ನನ್ನ ರಕ್ಷಿಸಿದ, ಇಲ್ಲಾಂದ್ರೆ ನನ್ನ ಜೀವನ ಹೆಂಗಿರ್ತಿತ್ತೋ ಏನೋ. Thank God for the salvation. ರಕ್ಷಣೆಗಾಗಿ ದೇವರಿಗೆ ಸ್ತೋತ್ರ. That grace saved me. ಆ ಕೃಪೆ ನನ್ನ ರಕ್ಷಿಸಿತು. I am blessed. ನಾನು ಆಶೀರ್ವಾದ Now ಹೊಂದಿದೆ. my children are blessed. ನನ್ನ ಮಕ್ಕಳು ಆಶೀರ್ವಾದ My ಹೊಂದಿದ್ದಾರೆ. family is blessed. ನನ್ನ ಕುಟುಂಬ ಆಶೀರ್ವಾದ ಹೊಂದಿದೆ. In my family 6 children. ನಮ್ಮ ಕುಟುಂಬದಲ್ಲಿ 6 ಮಕ್ಕಳು ನಾವು. At least I got saved. That is the biggest miracle. ನಮ್ಮ ಕುಟುಂಬದಲ್ಲಿ ನನ್ಗಾದ್ರೂ ರಕ್ಷಣೆ ಆಯ್ತಲ್ಲ, ಅದೇ ದೊಡ್ಡ ಅದ್ಭುತ. Hallelujah. Grace knows its work. ನೋಡ್ರಿ, ಕೃಪೆಗೆ ತನ್ನ ಕೆಲಸ ಗೊತ್ತು. Once the man grace started working, his life will never be the same. ಯಾವ ವ್ಯಕ್ತಿಯಲ್ಲಿ ಒಂದ್ಸಲ ಕೃಪೆ ತನ್ನ ಕೆಲಸ ಶುರು ಮಾಡಿದ್ರೆ ಆ ವ್ಯಕ್ತಿ ಜೀವನ ಇದ್ದ ಹಾಗೆ ಇರಲ್ಲ. He will do great things which he has never done before. ಆ ವ್ಯಕ್ತಿ ಮುಂಚೆ ಮಾಡದ ಎಲ್ಲಾ ಕೆಲಸಗಳು, ದೊಡ್ಡ ಕೆಲಸಗಳನ್ನು ಮಾಡ್ತಾನೆ. Now turn your Bible to Genesis 6th chapter. ನಿಮ್ಮ ಬೈಬಲ್ಗಳನ್ನು ತಿರುಗಿಸ್ರಿ, ಆದಿಕಾಂಡ 6ನೇ ಅಧ್ಯಾಯ. We'll read from verse 5 to 8. ಆದಿಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. Today I have started it. I'll continue it. ನಾನು ಇವತ್ತು ಇದನ್ನು ಶುರು ಮಾಡಿದ್ದೇನೆ, ಮುಂದಿನ ವಾರ ಕೂಡ ಮುಂದುವರಿಸ್ತೇನೆ. I'll give one example how grace can transform a man. ನಾನು ಇವತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ, ಹೇಗೆ ಕೃಪೆ ಒಬ್ಬ ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. How one whole family can be changed. ಒಂದು ಕುಟುಂಬವೇ ಪೂರ್ತಿಯಾಗಿ ಹೇಗೆ ಬದಲಾಗಬಹುದು. Genesis 6 verse 5 to 8. ಆದಿಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯದಿಂದ 8ನೇ ವಾಕ್ಯ. And God saw that wickedness of man was great in the earth, and that every imagination of the thoughts of his heart was only evil continually. And it repented the Lord that he had made man on the earth. It grieved him at his heart, and the Lord said, I will destroy man whom I have created from the face of the earth, both man and beast, and creeping thing, and the fowls of the air, for it repenteth me that I have made them. But, all of you say but Noah found grace in the eyes of the Lord. ಆದಿಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯದಿಂದ 8ನೇ ವಾಕ್ಯ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ
ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯೆಯು ಉಂಟಾಯಿತು. All of you say after me. But Noah found grace in the eyes of the Lord. ನನ್ನಿಂದ ಹೇಳ್ರಿ. ಆದರೆ ನೋಹನಿಗೆ ಯೆಹೋವನ ದಯೆಯು ದೊರಕಿತು. Now I'll explain it. ಈ ಕಡೆ ನೋಡ್ರಿ, ನಾನು ಅರ್ಥ ಮಾಡಿಸ್ತೇನೆ. There was so much wickedness in the mankind. ಅಲ್ಲಿ ಮನುಷ್ಯ ಜಾತಿಯಲ್ಲಿ ಎಷ್ಟೋ ದುಷ್ಟತನವಿತ್ತು. Their imagination was so filthy, so corrupt. ಅವರ ಅಲ್ಲಿ ಯೋಚನೆಗಳು, ಊಹೆಗಳು, ಕಲ್ಪನೆಗಳು ಇಷ್ಟು ಭ್ರಷ್ಟವಾಗಿತ್ತು. So much evil. ಎಷ್ಟೋ ಕೆಟ್ಟತನವಿತ್ತು. God regretted, why did I create this man? ದೇವರಿಗಲ್ಲಿ ಪಶ್ಚಾತ್ತಾಪ ಆಗ್ತದೆ ಏನಂದ್ರೆ, ಯಾಕಾದ್ರೂ ನಾನು ಮನುಷ್ಯನನ್ನು ಸೃಷ್ಟಿ ಮಾಡಿದೆ. And he destroyed. ಆಗ ಆತನು ಅವರನ್ನು ನಾಶ ಮಾಡಿದ. People tell, why did God destroy people? ಜನರು ಈ ವಾಕ್ಯವನ್ನು ಓದಿ ಹೇಳ್ತಾರೆ, ಯಾಕೆ ದೇವರು ಮನುಷ್ಯನನ್ನು ಅಲ್ಲಿ ನಾಶ ಮಾಡಿದ. We should understand God is God of justice. ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನ್ಯಾಯದ ದೇವರಾಗಿದ್ದಾನೆ. He is a judge. ಆತನು ನ್ಯಾಯಾಧಿಪತಿ. He wants to save the mankind. ಆತನು ಮನುಷ್ಯರನ್ನು ರಕ್ಷಿಸಬೇಕು ಅಂತ ಬಯಸ್ತಿದ್ದ. Suppose somebody gets a cancer. ಊಹಿಸ್ಕೊಳ್ರಿ, ಒಬ್ಬರಿಗೆ ಕ್ಯಾನ್ಸರ್ ರೋಗ ಬಂದ್ರೆ they cut that part. ಆ ಒಂದು ಗಡ್ಡೆಯನ್ನು, ಆ ಕ್ಯಾನ್ಸರ್ ಭಾಗವನ್ನು ಕಟ್ ಮಾಡ್ತಾರೆ. Sometimes they get a wound, they amputate the leg. ಕೆಲವೊಂದ್ಸಲ ಕಾಲಿಗೆ ಏನೋ ಒಂದು ಗಾಯ ಆಗಿದ್ರೆ ಆ ಕಾಲನ್ನು ಕತ್ತರಿಸ್ತಾರೆ. Doctor is not bad. ಡಾಕ್ಟರ್ ಕೆಟ್ಟವರಲ್ಲ. At least the life is saved. The leg goes, no problem. ಅಲ್ಲಿ ಆ ಗಾಯದಿಂದ ಬೇರೆ ಕಡೆಗೆ ಹರಡಬಾರ್ದು, ಅಲ್ಲಿ ಜೀವ ಆದ್ರೂ ಅವ್ರ ಬದುಕಾದ್ರೂ ರಕ್ಷಿಸಬಹುದು, ಕಾಲ್ ಹೋದ್ರೆ ಪರವಾಗಿಲ್ಲ. Any nation, if judge gives a judgment, everybody will accept it. ಯಾವುದೇ ದೇಶದಲ್ಲಿ ಆ ಜಡ್ಜ್, ನ್ಯಾಯಾಧೀಶನು ಒಂದು ತೀರ್ಪನ್ನು ಹೇಳಿದ್ರೆ ಇಡೀ ದೇಶ ಅದನ್ನು ಸ್ವೀಕಾರ ಮಾಡ್ತದೆ. Somebody has to be punished. ಯಾರೋ ಒಬ್ಬರಿಗೆ ಶಿಕ್ಷೆ ಆಗ್ಬೇಕು. So this judgment came upon the man because God want to know mankind to survive. ಈ ಒಂದು ನ್ಯಾಯ ತೀರ್ಪು ಮನುಷ್ಯನ ಮೇಲೆ ಬಂದಿರುವ ಕಾರಣ ಏನಂದ್ರೆ, ದೇವರು ಬಯಸ್ತಾ ಇದ್ರು ಬೇರೆ ಜನರು ಅಲ್ಲಿ ಬದುಕಬೇಕು, ಮುಂದೆ ಹೋಗ್ಬೇಕು. Everybody is wicked, everybody is destroyed. ಎಲ್ಲರೂ ಅಲ್ಲಿ ದುಷ್ಟರಾಗಿದ್ರು, ಎಲ್ಲರೂ ಅಲ್ಲಿ ನಾಶವಾದ್ರು. But ಆದ್ರೆ, we say but. ಎಲ್ಲರೂ ಹೇಳೋಣ ಆದ್ರೆ. But Noah found grace in the sight of God. ನೋಹನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ದೊರಕಿತು. What is the difference between a man who has a grace, man who doesn't have grace? ಕೃಪೆ ಹೊಂದ್ಕೊಂಡ ವ್ಯಕ್ತಿಗೆ, ಕೃಪೆ ಇಲ್ಲದ ವ್ಯಕ್ತಿಗೆ ಏನ್ ವ್ಯತ್ಯಾಸ? The difference is life and destruction. ವ್ಯತ್ಯಾಸ ಏನಂದ್ರೆ ಜೀವ ಮತ್ತು ನಾಶನ. Everybody is wiped out. ಎಲ್ಲರೂ ಅಳಿಸಿ ಹೋಗ್ಬಿಟ್ರು. But the man who found the grace is alive. ಆದ್ರೆ ಕೃಪೆಯನ್ನು ಹೊಂದಿಕೊಂಡ ಆ ವ್ಯಕ್ತಿ, ಆತನು ಬದುಕಿದನು. His family is alive. ಅವರ ಕುಟುಂಬವೇ ಅಲ್ಲಿ ಬದುಕಿತು. Hallelujah. If one man gets the grace of God, the family history will change. ಒಬ್ಬ ವ್ಯಕ್ತಿ ಮಾತ್ರ ದೇವರ ಕೃಪೆಯನ್ನು ಸ್ವೀಕಾರ ಮಾಡ್ಕೊಂಡ್ರೆ, ಹೊಂದಿಕೊಂಡ್ರೆ ಆ ಕುಟುಂಬದ ಇತಿಹಾಸವೇ ಬದಲಾಗ್ತದೆ. The human race was impacted by Noah. ನೋವನ ಮೂಲಕ ಇಡೀ ಮಾನವ ಕುಲವೇ ಅಲ್ಲಿ ಪ್ರಭಾವ ಹೊಂದಿತ್ತು. Come with me to Acts 16:31. ನಾವು ನೋಡ್ಕೊಳ್ಳೋಣ, ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 31ನೇ ವಾಕ್ಯ. 16:31. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಾಕ್ಯ. And they said, "Believe on the Lord Jesus, and thou shalt be saved and thy house." ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಾಕ್ಯ. ಅವರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿದರು. Hallelujah. Say after me, I believe on Lord Jesus. I am saved. All my family members will be saved. ನಾನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರು. I don't know how it will happen. ಅದು ಹೇಗಾಗ್ತದೆ ಗೊತ್ತಿಲ್ಲ. But Bible says it. ಬೈಬಲ್ ಹೇಳ್ತದೆ, The grace which came on me is sufficient
to save all my family members. ನನ್ನ ಮೇಲೆ ಬಂದ ಕೃಪೆಯು ನನ್ನ ಕುಟುಂಬದಲ್ಲಿರುವವರೆಲ್ಲರನ್ನು ರಕ್ಷಿಸುವುದಕ್ಕೆ ಸಾಕಾಗಿದೆ. If you have found grace in the sight of God, I have a good news. ನಿಮಗೆ ದೇವರ ದೃಷ್ಟಿಯಲ್ಲಿ ಕೃಪೆ ದೊರಕಿದೆ ಅಂದ್ರೆ ನಿಮಗಾಗಿ ಒಂದು ಶುಭ ಸಂದೇಶ. One person in your family will not go to hell. ನಿಮ್ಮ ಕುಟುಂಬದಿಂದ ಒಬ್ಬ ವ್ಯಕ್ತಿಯು ಕೂಡ ನರಕಕ್ಕೆ ಹೋಗಲ್ಲ. Hallelujah. Hallelujah. That is great grace. ಇದೇ ದೊಡ್ಡ ಕೃಪೆ. Say, one person in my family will not go to hell. ನನ್ನ ಕುಟುಂಬದಿಂದ ಒಬ್ಬ ವ್ಯಕ್ತಿಯು ಕೂಡ ನರಕಕ್ಕೆ ಹೋಗುವುದಿಲ್ಲ. Okay, that is fine. But now, what Noah did is very important. ಆದ್ರೆ ಈಗ ನೋಹನು ಮುಂದೆ ಏನ್ ಮಾಡಿದ್ನೋ ಅದು ಬಹಳ I ಮುಖ್ಯ. told you, when grace provides, we have to believe. ನಾನು ಹೇಳ್ದೆ ನಿಮ್ಗೆ, ಕೃಪೆ ಒದಗಿಸಿದಾಗ ನಾವು ನಂಬಬೇಕು. What grace provided for Noah to escape? ಆ ಒಂದು ಸಮಯದಲ್ಲಿ ನೋಹನು ಅಲ್ಲಿ ತಪ್ಪಿಸಿಕೊಳ್ಳುವುದಕ್ಕಾಗಿ ಕೃಪೆ ಏನ್ ಒದಗಿಸಿತು? Everybody died, ಎಲ್ರೂ ಸತ್ತೋದ್ರು, but Noah escaped. ಆದ್ರೆ ನೋಹ ಆ ಒಂದು ನಾಶನದಿಂದ ತಪ್ಪಿಸ್ಕೊಂಡ. Why? ಯಾಕೆ? What is the difference between Noah and others? ನೋಹನಿಗೂ ಆ ಮಿಕ್ಕಿದ ಜನರಿಗೂ ವ್ಯತ್ಯಾಸ ಏನು? God told Noah, ದೇವ್ರು ನೋಹನಿಗೆ ಹೇಳಿದ್ರು, build an ark. ನೀನ್ ಒಂದು ಹಡಗನ್ನು ಕಟ್ಟಬೇಕು. It's a ship, like a big ship it is. ಒಂದು ದೊಡ್ಡ ಹಡಗನ್ನು ಕಟ್ಟಬೇಕು. Hallelujah. Noah has never seen ship. ನೋಹ ಎಂತ ಹಡಗನ್ನು ಮುಂಚೆ ನೋಡಿರ್ಲಿಲ್ಲ, Not even one. ಒಂದು ನೋಡಿರ್ಲಿಲ್ಲ. And God told Noah, it's going to rain. ಮತ್ತು ದೇವರು ನೋಹನಿಗೆ ಹೇಳಿದ್ರು, ಮಳೆ ಬರ್ತದೆ. Noah never saw rain. ನೋಹ ಮಳೆಯನ್ನು ಕೂಡ ಒಂದ್ಸಲನೂ ನೋಡಿರ್ಲಿಲ್ಲ. And God said, there's going to be a flood. ದೇವ್ರು ಹೇಳ್ತಾರೆ, ಒಂದು ಪ್ರಳಯ ಬರ್ತದೆ. Noah doesn't know any idea what is flood. ಪ್ರಳಯ ಏನು ಅಂತ ಗೊತ್ತಿರ್ಲಿಲ್ಲ. Yes or no? ಹೌದಾ ಇಲ್ಲ? ಆದ್ರೆ ದೇವ್ರು ಹೇಳಿದ್ದಾರಂತ ಆತನು ವಿಧೇಯನಾದ. He believed and he obeyed. ಆತನು ದೇವರ ಮಾತನ್ನು ನಂಬಿ ವಿಧೇಯನಾದ. That is faith. ಅದೇ ನಂಬಿಕೆ. What God says, you believe it, you obey it, you take it. ಯಾವುದನ್ನು ದೇವ್ರು ಹೇಳಿದ್ದಾನೋ ನೀವು ನಂಬಿಟ್ಟು ಅದನ್ನು ವಿಧೇಯನಾಗಿ ನೀವು ತಗೊಂಡ್ರೆ ಅದೇ ನಂಬಿಕೆ. You know, it took many years for him to build an ark. ಆ ಒಂದು ಹಡಗನ್ನು ಕಟ್ಟುವುದಕ್ಕಾಗಿ ಎಷ್ಟೋ ವರ್ಷ ತಗೊಳ್ತು. People laughed at him. ಜನರು ಬಂದು ನೋಹನ್ ಮೇಲೆ ನಗ್ತಿದ್ರು. You are a fool, you are an idiot, what you are doing? ನೀನು ಮೂರ್ಖನು, ದಡ್ಡನು, ಏನ್ ಮಾಡ್ತಿದ್ದಿ ನೀನು? ಆದ್ರೆ ark saved Noah and his family. ಆ ಒಂದು ಹಡಗು ನೋಹ ಮತ್ತು ಆತನ ಕುಟುಂಬವನ್ನು ರಕ್ಷಿಸಿತು. Ark made a way for him to escape. ಆ ಒಂದು ಹಡಗು ನೋಹ ತಪ್ಪಿಸಿಕೊಳ್ಳುವಂತೆ ಒಂದು ದಾರಿಯನ್ನು ಸಿದ್ಧಪಡಿಸಿತು. Grace always provides way to escape. ಕೃಪೆಯು ಯಾವಾಗಲೂ ತಪ್ಪಿಸಿಕೊಳ್ಳುವುದಕ್ಕೆ ದಾರಿಯನ್ನು ಸಿದ್ಧಪಡಿಸುತ್ತದೆ, ಒದಗಿಸುತ್ತದೆ. Get caught up with the wicked people, you will not perish. ನೀವು ದುಷ್ಟ ಜನ ಒಟ್ಟಿಗೆ ಸೇರ್ಕೊಂಡು ಅವರಂಗೆ ನಾಶ ಆಗಲ್ಲ. Hallelujah. Grace will provide a way to escape. ತಪ್ಪಿಸಿಕೊಳ್ಳುವುದಕ್ಕೆ ಕೃಪೆ ಒಂದು ದಾರಿಯನ್ನು ಒದಗಿಸುತ್ತದೆ. I read one testimony. ನಾನು ಒಂದು ಸಾಕ್ಷಿಯನ್ನು ಓದಿದೆ. There is one man, his name is called Latino. During Second World War, he built ships. ಒಬ್ಬ ವ್ಯಕ್ತಿ ಇದ್ದ, ಆತನ ಹೆಸರು ಲ್ಯಾಟಿನೋ. ಎರಡನೇ ವಿಶ್ವ ಯುದ್ಧದಲ್ಲಿ ಆತನು ships ಹಡಗುಗಳನ್ನು ಕಟ್ತಾ ಇದ್ದ. American army needs ships very badly. ಅಲ್ಲಿ ಅಮೆರಿಕ ದೇಶದ ಸೈನ್ಯಕ್ಕೆ ದೊಡ್ಡ ಹಡಗುಗಳು ಬಹಳ ಬೇಕಾಗಿತ್ತು. Nobody is able to give them soon. ಯಾರು ಅವ್ರಿಗೆ ಜಲ್ದಿ ಕಟ್ಟಿ ಕೊಡಕ್ಕಾಗ್ತಿರ್ಲಿಲ್ಲ. But this man knows God. ಆದ್ರೆ ಲ್ಯಾಟಿನೋ ಈ ವ್ಯಕ್ತಿಗೆ ದೇವ್ರು ಯಾರಂತ ಗೊತ್ತಿತ್ತು. God gave him idea, within 4 days he can make one ship. ದೇವ್ರು ಅವ್ರಿಗೆ ಇಂತ ಐಡಿಯಾ ಕೊಟ್ರು, ಆತನು 4 ದಿನಗಳಲ್ಲಿ ಒಂದು ಹಡಗನ್ನು ಕಟ್ಟಬಹುದಾಗಿತ್ತು. Hundreds of ships he made. ಆ ರೀತಿಯಲ್ಲಿ ಆತನು 100 ಹಡಗುಗಳನ್ನು ಕಟ್ಟದ. He became a multi billionaire.
ಆತನು ಅಲ್ಲಿ ಕೋಟ್ಯಾಧಿಪತಿ ಆದ. And whatever the money comes, 90% he'll give for ministry, it seems. ಮತ್ತು ಏನೆಲ್ಲ ಹಣ ಆತನು ಗಳಿಸ್ತಿದ್ನೋ ಅದರಲ್ಲಿ 90% ಆತನು ಸೇವೆ He will give ಕೊಡ್ತಿದ್ದಂತೆ. to church, gospel work, missionary work. ಸಭೆಗೆ, ಸೇವೆಗೆ, ಸುವಾರ್ತೆ ಸೇವೆಗೆ ಕೊಡ್ತಿದ್ದ. 10% he kept with himself. He is still billionaire. 10%, 100% ತನ್ನ ಹತ್ರ ಇಟ್ಕೊಂಡ್ರು ಇನ್ನು ಕೋಟ್ಯಾಧಿಪತಿನೇ ಆಗಿದ್ದ. I was thinking, 10% if he's a billionaire means how much he would have got? ಆ 10% ಇಟ್ಕೊಂಡ್ರು ಆತನು ಕೋಟ್ಯಾಧಿಪತಿ ಅಂದ್ರೆ that's ಎಷ್ಟು why- ಸಿಕ್ಕಿರ್ಬೇಕು ಆತನಿಗೆ? See, I told you, grace has already provided riches for us. ನೋಡಿ, ನಾನ್ ನಿಮ್ಗೆ ಹೇಳಿದ್ದೇನೆ, ಕೃಪೆ ನಮ್ಗೆ ಆಗಲೇ ಐಶ್ವರ್ಯವನ್ನು ಒದಗಿಸಿದೆ. And that too, you are a owner for the world. ನೀವ್ ಇಡೀ ಲೋಕಕ್ಕೆ ಮಾಲೀಕರು. How you take it? ನೀವು ಇದನ್ನು ಹೇಗೆ ತಗೊಳ್ತೀರಿ? By faith. ನಂಬಿಕೆಯಿಂದ How ತಗೊಳ್ತೀರಿ. by faith? ನಂಬಿಕೆಯಿಂದ ಹೇಗೆ? Bible says, give and it shall be given unto you. ಬೈಬಲ್ ಹೇಳ್ತಿದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ನಾನು ನಂಬಲ್ಲ. ಇಲ್ಲ, ನಾನ್ ನಂಬಲ್ಲಪ್ಪ. No problem. ಪರವಾಗಿಲ್ಲ, You will not get it. ನಿಮಗ್ ಸಿಗಲ್ಲ. This is a principle. ಇದು ಒಂದು ನಿಯಮ. Now, always I give this example. Now, if you want a water, no, you have to go put the switch on, then borehole water will come. ನಾನು ಯಾವಾಗ್ಲೂ ಒಂದು ಉದಾಹರಣೆ ಹೇಳ್ತೇನೆ. ನಿಮ್ಗೆ ಈಗ ನೀರ್ ಬೇಕಂದ್ರೆ ನೀವು ಹೋಗಿ ಸ್ವಿಚ್ ಆನ್ ಮಾಡಿ ಬೋರ್ವೆಲ್ ತಗೊಂಡ್ರೆ ನೀರ್ ಬರ್ತದೆ. Why the water comes in the pipe? ಆ ಪೈಪಲ್ಲಿ ನೀರ್ ಯಾಕೆ ಬರ್ತಿದೆ? Because water is there. If you don't put the switch on, water will come. ನೆಲದಲ್ಲಿ ನೀರಿದೆ, ಆದ್ರೆ ನಾನು ಸ್ವಿಚ್ ಆನ್ ಮಾಡ್ಲಿಲ್ಲ ಅಂದ್ರೆ ನೀರ್ ಬರ್ತದ ಹೊರಗೆ? ಏನ್ ಮಾಡಬೇಕು? ಏನ್ ಮಾಡ್ಬೇಕು? All show like this. Switch on ಮಾಡಬೇಕು. ಏನ್ ಮಾಡಬೇಕು? Same way you want to take all the God's riches. ಅದೇ ರೀತಿಯಲ್ಲಿ ದೇವರ ಎಲ್ಲಾ ಐಶ್ವರ್ಯವು ನಿಮಗೆ ಸಿಗ್ಬೇಕಾ? Talking is not enough. ಸುಮ್ನೆ ಮಾತಾಡೋದು ಸಾಕಾಗಲ್ಲ. Noah obeyed. God made a way to escape. ನೋಹ ದೇವರಿಗೆ ವಿಧೇಯನಾದ, ಆಗ ದೇವರು ತಪ್ಪಿಸಿಕೊಳ್ಳೋದಕ್ಕೆ ದಾರಿ ತೋರಿಸಿದ. As the Lord puts in your heart, ದೇವರ ಹೃದಯದಲ್ಲಿ ಹಾಕುವ ಪ್ರಕಾರ you give, ನೀವು ಕೊಡ್ರಿ, it will come back. ಅದು ನಿಮ್ಗೆ ತಿರುಗಿ ಬರ್ತದೆ. You give, it will come back. ನೀವು ಕೊಡ್ರಿ, ಬರ್ತದೆ. I have a desire. ನನ್ಗೆ ಒಂದು ಆಸೆ. Somebody was traveling with me in the train. ಯಾರು ನನ್ನೊಟ್ಟಿಗೆ ಟ್ರೈನ್ ಅಲ್ಲಿ ಪ್ರಯಾಣ He is ಮಾಡ್ತಿದ್ರು. telling in KGF still gold is there. ಅವ್ರು ಹೇಳ್ತಿದ್ರು KGF ಅಲ್ಲಿ ಇನ್ನೂ ಬಂಗಾರ ಇದೆ ಅಂತೆ. So much is there. ಇನ್ನೂ ಜಾಸ್ತಿ ಬಂಗಾರ ಇದೆ. I want to take what is in KGF. ನನ್ಗೆ KGF ಅಲ್ಲಿ ಇರೋದೇ ನನ್ಗೆ ಬೇಕು. What to do? ಹೆಂಗ್ ತಗೋಬೇಕು? I say very simple. ಬಹಳ ಸುಲಭ. How I'll get back? ನನ್ಗೆ ಹೆಂಗೆ ತಿರುಗಿ ಬರ್ತದೆ? I will give. ನಾನ್ ಕೊಟ್ಟಾಗ Any opportunity I will sow gold. ಯಾವುದೇ ಅವಕಾಶ ಸಿಕ್ಕರೆ ನಾನು ಬಂಗಾರ ಬಿತ್ತೇನೆ. I am not losing. ನಾನ್ ಬಂಗಾರ ಬಿತ್ತುವುದರಲ್ಲಿ ನಾನ್ ಕಳ್ಕೊಳ್ತಾ ಇಲ್ಲ. I am exploring golden mines. ಆ ಬಂಗಾರದ ಮೈನ್ಗಳು, KGF ಇರುವಂತ ಮೈನ್ಗಳನ್ನೇ ನಾನು KGF, Hatti gold mines, African gold mines, every gold mine I'll explore by giving. KGF ಆಗ್ಲಿ, ಹಟ್ಟಿ ಗೋಲ್ಡ್ ಮೈನ್, ಆಫ್ರಿಕನ್ ಗೋಲ್ಡ್ ಮೈನ್ಸ್, ಆ ಎಲ್ಲ ಬಂಗಾರದ ನಿಧಿಗಳನ್ನೆಲ್ಲ ನಾನು ಅಲ್ಲಿ ತಗೊಳ್ತೇನೆ, ಸ್ವಾಧೀನ ಮಾಡ್ಕೊಳ್ತೇನೆ, ನಾನು ಬಿತ್ತುವುದರ ಮೂಲಕ. I don't want to live in lack, debt and need. ನಾನು ಇನ್ನು ಕೊರತೆಯಲ್ಲಿ, ಬೇಡಿಕೆಯಲ್ಲಿ, ಸಾಲಗಳಲ್ಲಿ ಜೀವಿಸಬಾರದು ಅಂತ I don't want to live. I don't want to have one experience where there is no money. I can't. I don't want that. ಇಂತ ಅನುಭವ ಬರಬಾರದು, ಏನಂದ್ರೆ ನನ್ನ ಹತ್ರ ಇಲ್ಲ, ನನ್ನ ಕೈಯಿಂದ ಆಗಲ್ಲ ಅಂತ. Hallelujah. Hallelujah. God makes a way to escape. ದೇವರು ತಪ್ಪಿಸಿಕೊಳ್ಳೋದಕ್ಕಾಗಿ ದಾರಿಯನ್ನು ಮಾಡ್ತಾನೆ. Say, my Father makes a way to escape. ನನ್ನ ತಂದೆಯು ತಪ್ಪಿಸಿಕೊಳ್ಳೋದಕ್ಕಾಗಿ ದಾರಿಯನ್ನು ಮಾಡ್ತಾನೆ. When the whole world is wicked, ಈ ಲೋಕವೆಲ್ಲವೂ ದುಷ್ಟತನ ತುಂಬಿದ್ರೆ Noah escaped. ಆದ್ರೂ ನೋಹ ತಪ್ಪಿಸ್ಕೊಂಡ. Noah's family escaped. ನೋಹನ ಕುಟುಂಬ ತಪ್ಪಿಸ್ಕೊಂತು. Why? ಯಾಕೆ? He boarded the ark. ಯಾಕೆಂದ್ರೆ ನೋಹ ಆ ಹಡಗಿನೊಳಗೆ ಹೋದ. In the Old Testament, God provided ark. ಹಳೆ ಒಡಂಬಡಿಕೆಯಲ್ಲಿ ದೇವರು Ark. ಆ ಹಡಗನ್ನು ಒದಗಿಸಿದನು. In the New Testament, ಹೊಸ ಒಡಂಬಡಿಕೆಯಲ್ಲಿ God has provided
Jesus as an ark for you and me. Yeah. ನಮಗಾಗಿ ನಿಮಗಾಗಿ ಏಸುವನ್ನೇ ಹಡಗಿನ ಹಾಗೆ ಒದಗಿಸಿದ್ದಾನೆ. God has provided salvation is like an ark for us. Me. Yeah. ನಿಮಗೆ ನಮಗೆ ರಕ್ಷಣೆಯನ್ನು ಹಡಗಿನ ಹಾಗೆ ಒದಗಿಸಿದ್ದಾನೆ. All that is needed for you and me is ನಿಮ್ಗೆ ನಮ್ಗೆ ಬೇಕಾದದ್ದು ಏನಂದ್ರೆ believe what grace provides ಏನೆಲ್ಲ ಕೃಪೆ ಒದಗಿಸಿದೆ ಅದನ್ನ ನಂಬ್ರಿ and get into it. ಅದನ್ನ ನಂಬ್ರಿ, ಅದರೊಳಗೆ ಹೋಗ್ರಿ. Hallelujah. You know, thousands of people are there. ಹೊರಗೆ ಸಾವಿರಾರು ಜನರಿದ್ದಾರೆ. But grace caught you. ಆದ್ರೆ ಕೃಪೆ ನಿಮ್ಮನ್ನು ತಗೊಳ್ತು. That's why we're here. ಅದಕ್ಕಾಗಿ But ನಾವಿಲ್ಲಿದ್ದೇವೆ. how you got saved, ನೀವು ಹೇಗೆ ರಕ್ಷಣೆ ಹೊಂದಿದ್ರಿ? the same pattern you're going to enjoy. ಅದೇ ರೀತಿಯಲ್ಲಿಯೇ ನೀವು ಎಲ್ಲವನ್ನು ಆನಂದಿಸ್ತೀರಿ. You will not suffer, struggle and be defeated. ಕಷ್ಟಗಳು, ಸಮಸ್ಯೆಗಳು, ಅದರಲ್ಲೇ ನೀವು ಕಷ್ಟ ಪಡುವುದಿಲ್ಲ ಮತ್ತು ಸೋತು ಹೋಗುವುದಿಲ್ಲ. Say, I will not suffer, I will not struggle, I will not be defeated. ನಾನು ಕಷ್ಟ ಪಡುವುದಿಲ್ಲ, ಸಮಸ್ಯೆಗಳನ್ನು ಅನುಭವಿಸುವುದಿಲ್ಲ, ಸೋತು ಹೋಗುವುದಿಲ್ಲ. Come with me to 1 Corinthians. ನನ್ನಿಂದೆ ಮೊದಲನೇ ಕೊರಿಂಥ 10th chapter, 10ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. verse 13. ಮೊದಲನೇ ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯ. You know, once you start believing the grace and acting on God's word, how things are going to change. ನೀವು ಒಂದ್ಸಲ ಆ ಕೃಪೆಯನ್ನು ನಂಬಿ ಅದರ ಪ್ರಕಾರ ದೇವರ ವಾಕ್ಯದ ಪ್ರಕಾರ ಮಾಡಿದ್ರೆ ಹೇಗೆ ವಿಷಯಗಳು ಬದಲಾಗ್ತವೆ. There has no temptation taken you, but such as is common to man. But God is faithful, who will not suffer you to be tempted above that you are able, but will with temptation also make a way to escape, that you may be able to bear it. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. Okay, now close your Bible and look here. ಈಗ ಬೈಬಲ್ ಮುಚ್ಕೊಂಡು ಈ ಕಡೆ ನೋಡ್ರಿ. By heart this scripture, okay? ಈ ವಾಕ್ಯವನ್ನು ಬಾಯ್ಪಾಟ್ ಮಾಡ್ಕೊಳ್ರಿ. The place where temptation is there, circle it, write it problem. ಎಲ್ಲಿ ಶೋಧನೆ ಅಂತ ಬರೆಯಲ್ಪಟ್ಟಿದೆಯಲ್ಲ ಅದನ್ನು ಸರ್ಕಲ್ ಮಾಡಿಬಿಟ್ಟು ಸಮಸ್ಯೆ ಅಥವಾ ನಿಮ್ಮ ಸಮಸ್ಯೆ ಅಂತ ಬರೀರಿ, or challenge. ಅಥವಾ ಸವಾಲು ಅಂತ ಬರೀರಿ. So there has no problem taken you such as is common to man. ಮನುಷ್ಯರು ಸಹಿಸಬಹುದಾದ ಸಮಸ್ಯೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. Look here, look here, look here. ಈ ಕಡೆ ಕೇಳ್ರಿ. Some people tell me, the problem what I face, brother, I am praying. No man should face it. ಕೆಲವು ಜನರು ಬಂದು ಹೇಳ್ತಾರೆ, ಅಣ್ಣ ನನ್ಗೆ ಬಂದ ಸಮಸ್ಯೆ ಈ ಕಷ್ಟ ನಾನ್ ಪ್ರಾರ್ಥಿಸ್ತೇನೆ ಯಾರಿಗೂ ಬರಬಾರ್ದು. Only for me. I don't know why God is giving. ಗೊತ್ತಿಲ್ಲ ದೇವ್ರು ನನಗಷ್ಟೇ ಯಾಕೆ ಕೊಡ್ತಿದ್ದಾನೆ. Hello. We think, I have thought many of them, my house they don't send me to church. I used to think, only I'm sitting and struggling. All are going to church. ನಾನು ಮನೆಯಲ್ಲಿ ಕೂತಾಗ ನನ್ನ ಮನೆಯವರು ಸಭೆ ಕಳಿಸ್ತಿರ್ಲಿಲ್ಲ, ಬಿಡ್ತಿರ್ಲಿಲ್ಲ. ಅವಾಗ ನಾನು ಯೋಚನೆ ಮಾಡ್ತಿದ್ದೆ, ನನಗಷ್ಟೇ ಯಾಕೆ ಕಷ್ಟ, ನನ್ನ ಮನೆಯಲ್ಲಿ ಅಷ್ಟೇ ಯಾಕೆ ಸಭೆ ಕಳಿಸ್ತಿಲ್ಲ. But God says the problem what you have is common to man. ವಾಕ್ಯ ಹೇಳ್ತಾ ಇದೆ, ನಿನಗಿರುವ ಸಮಸ್ಯೆ ಎಲ್ಲಾ ಮನುಷ್ಯರಿಗೂ ಸಹಜ, ಸಾಮಾನ್ಯ. Tell your neighbor, your problem is common to man. ನಿಮ್ ಪಕ್ಕದವರಿಗೆ ಹೇಳ್ರಿ, ನಿಮ್ ಪ್ರಾಬ್ಲಮ್ ಎಲ್ರಿಗೂ ಕಾಮನ್ ಆಗಿದೆ. If you are writing 10th standard in Gulbarga, somebody is writing 10th standard in Chennai. ನೀವು ಗುಲ್ಬರ್ಗದಲ್ಲಿ 10ನೇ ಕ್ಲಾಸ್ ಎಕ್ಸಾಮ್ ಬರೀತಿದ್ರೆ ಚೆನ್ನೈಯಲ್ಲಿ ಒಬ್ರು 10ನೇ ಕ್ಲಾಸ್ ಎಕ್ಸಾಮ್ ಬರೀತಿದ್ದಾರೆ. Everybody will write 10th standard. ಪ್ರತಿಯೊಬ್ರು 10ನೇ ಕ್ಲಾಸ್ ಎಕ್ಸಾಮ್ ಬರೀತಾರೆ. Oh, PUC is problem. No, problem is common to man. PUC ಎಕ್ಸಾಮ್ ಯಪ್ಪ ಎಷ್ಟು ದೊಡ್ಡದದು, ಅದು ಎಲ್ರಿಗೂ ಆಗ್ತದೆ. No, I need admission for my son. ನನ್ನ ಮಗನಿಗೆ ಅಡ್ಮಿಷನ್ ಬೇಕು. That problem is common. ಆ ಸಮಸ್ಯೆ ಎಲ್ರಿಗೂ ಇದೆ. Every man will have. ಪ್ರತಿಯೊಬ್ಬರಿಗೆ ಇದೆ. Somebody in Bombay also will have that. ಬಾಂಬೆಲಿರೋ ಒಬ್ಬ ವ್ಯಕ್ತಿಗೂ ಈ ಸಮಸ್ಯೆ ಇರ್ತದೆ. No, I want my daughter to get married. ಇಲ್ಲೆಲ್ಲ ನನ್ನ ಮಗಳಿಗೆ ಮದುವೆ ಆಗ್ಬೇಕು. I don't know how. ಅದು ಹೇಗೆ ಗೊತ್ತಿಲ್ಲ. That's common. ಅದು ಎಲ್ರಿಗೂ ಸಾಮಾನ್ಯ. Everybody will get married. ಪ್ರತಿಯೊಬ್ಬರಿಗೆ ಮದುವೆ ಆಗ್ತದೆ. But God is faithful. ಆದರೆ ದೇವರು ನಂಬಿಗಸ್ತನು. Say, but God is faithful. ಆದರೆ ದೇವರು ನಂಬಿಗಸ್ತನು.
problem or challenge what you are saying, Bible says he will not allow you to be tempted beyond your ability. ವಾಕ್ಯ ಹೇಳ್ತಾ ಇದೆ, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಡಿಸದೆ, ನಿಮಗೆ ಸಹಿಸಕ್ಕಾಗದೇ ಇರುವಂತಾಗ ಆತನು ಮಾಡುವುದಿಲ್ಲ. He will make a way to escape. ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡುವನು. Grace provides way to escape. ಕೃಪೆಯು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಸಿದ್ಧಪಡಿಸುತ್ತದೆ. Hallelujah. Hallelujah. You know, there are so many problems, no? We have escaped already, yeah. ಎಷ್ಟೊಂದು ಸಮಸ್ಯೆಗಳಿದ್ದಾವೆ, ನಾವು ಆಗಲೇ ಅದನ್ನು ಜಯಿಸಿದ್ದೇವೆ, ದಾಟಿ ಬಂದಿದ್ದೇವೆ. You turn back and see, my God, how was I 10 years back, 20 years back? I am better now. ಹಿಂತಿರುಗಿ ನೋಡ್ರಿ, 10 ವರ್ಷ ಹಿಂದೆ, 20 ವರ್ಷ ಹಿಂದೆ ನಾವು ಹೆಂಗಿದ್ವಿ, ಈಗ ನೋಡಿದ್ರೆ ಉತ್ತಮವಾದ ಸ್ಥಿತಿಯಲ್ಲಿದ್ದೇವೆ. That is because of grace. ಅದು ಕೃಪೆಯಿಂದಲೇ ಆಗಿದೆ. Not your, ನಿಮ್ಮ ತಲಾಂತಿಂದ ಅಲ್ಲ, not your gift, ನಿಮ್ಮ ಒಂದು ವರದಿಂದ ಅಲ್ಲ, not your brain, ನಿಮ್ಮ ಮೆದುಳಿಂದ ಅಲ್ಲ, by His grace. ಆತನ ಕೃಪೆಯಿಂದ ಮಾತ್ರ. Yeah. Hallelujah. I always say it. ನಾನು ಯಾವಾಗ್ಲೂ ಈ ಮಾತು You ಹೇಳ್ತೇನೆ. know, whenever when I go to my house, ನಾನು ಇವಾಗ ನಾನು ಮನೆಗೆ ಹೋಗ್ತೇನೋ, my brothers will tell me, yeah, ನನ್ನ ಅಣ್ಣಂದೇರು ಹೇಳ್ತಾರೆ, when you did a business, you are very successful. ನೀನ್ ಬಿಸ್ನೆಸ್ ಮಾಡಿದಾಗ ಎಷ್ಟೋ ಗಳಿಸಿದೆ, ಎಷ್ಟೋ ಯಶಸ್ಸಾಗಿ ಇದ್ದಿ, You are very talented. ನೀನ್ ಬಹಳ ಅಲ್ಲಿ ತಲಾಂತಿಂದ ಕೆಲಸ I ಮಾಡ್ತಿದ್ದಿ. will tell it is not my talent. ನಾನು ಹೇಳ್ತಿದ್ದೆ, ಅದು ನನ್ನ ತಲಾಂತಲ್ಲ, I cannot boast. ನನ್ಗೆ ಹೊಗಳಿಕೊಳ್ಳದೆ ಆಗಲ್ಲ. It is a grace. ಯಾಕೆಂದ್ರೆ ಅದು ದೇವರ ಕೃಪೆ. You know, even today, you go to the school where I worked, they will tell he is the best teacher. ಇವತ್ತಿಗೂ ನಾನ್ ಕೆಲಸ ಮಾಡಿದ ಸ್ಕೂಲ್ಗೆ ಹೋದ್ರೆ ಅವ್ರು ಹೇಳ್ತಾರೆ ಇವರು ಬೆಸ್ಟ್ ಟೀಚರ್ ಆಗಿದ್ರು. All my students will, he is a very good teacher. ನನ್ನ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಭೇಟಿ ಆದ್ರೆ ಹೇಳ್ತಾರೆ ಇವ್ರು ಬಹಳ ಒಳ್ಳೆ ಟೀಚರ್ ಆಗಿದ್ರು. I know about myself. ನನ್ ಬಗ್ಗೆ ನನಗೆ ಗೊತ್ತು. I have done it because of grace. ನನ್ಗೆ ಮಾಡಕ್ಕಾಯ್ತು ಕೃಪೆಯಿಂದ ಮಾತ್ರ. Even ministry, ಸೇವೆ, I have nothing to boast. ನನಗೆ ಹೊಗಳಿಕೊಳ್ಳುವುದಕ್ಕೆ ಏನೂ ಇಲ್ಲ. I know I have nothing to boast. ನನಗೆ ಗೊತ್ತು ಹೊಗಳಿಕೊಳ್ಳೋದಕ್ಕೆ ಏನಿಲ್ಲ. It is a grace of God. ಅದು ದೇವರ ಕೃಪೆ. You know, when last week I was ministering to people. ಹೋದ್ವಾರ ನಾನು ವಾಕ್ಯವನ್ನು ಸಾರ್ತಾ In ಇರ್ಬೇಕಾದ್ರೆ Bangalore, I found people from every state are there. ಬೆಂಗಳೂರಲ್ಲಿ ವಾಕ್ಯ ಸಾರ್ಬೇಕಾದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಜನರಿದ್ರು. Punjab are there, Madhya Pradesh is there. You know, everywhere people are there. Rajasthan, Gujarat. ಪಂಜಾಬ್, ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್ ಎಲ್ಲಾ ಕಡೆಯಿಂದ ಜನರಿದ್ರು. I know. You know, and Anna was telling, online people from abroad are watching. ಮತ್ತೆ ರಾಮಭವನವ್ರು ಹೇಳ್ತಾ ಇದ್ರು, ಬೇರೆ ದೇಶ, ಹೊರಗಿನ ದೇಶದಿಂದ ಜನರು ಆನ್ಲೈನ್ ಮೂಲಕ ನೋಡ್ತಿದ್ದಾರೆ. African countries they are watching. ಆಫ್ರಿಕಾ ದೇಶದಿಂದ ನೋಡ್ತಿದ್ದಾರೆ. I know what I am doing, it is not my ability. ನನಗ್ ಗೊತ್ತು ನಾನ್ ಏನ್ ಮಾಡ್ತಿದ್ದೇನೋ ಅದು ನನ್ನ ಸ್ವಂತ ಶಕ್ತಿಯಿಂದ ಅಲ್ಲ, I ಸಾಮರ್ಥ್ಯದಿಂದ have ಅಲ್ಲ. nothing to boast. ನನಗೆ ಹೊಗಳಿಕೊಳ್ಳೋದಕ್ಕೆ ಏನು ಇಲ್ಲ. Say, I have nothing to boast. All that I am is the grace of God. ನನ್ನಲ್ಲಿ ಹೊಗಳಿಕೊಳ್ಳುವುದಕ್ಕೆ ಏನು ಇಲ್ಲ. ನಾನಿರುವುದು ಎಲ್ಲವೂ ದೇವರ ಕೃಪೆಯೇ. You know, you want to excel in the great grace? ನೀವು ಈ ದೊಡ್ಡ ಕೃಪೆಯಲ್ಲಿ ಮೇಲ್ ಬರ್ಬೇಕಾ? When there is a great grace means less grace also is there. ದೊಡ್ಡ ಕೃಪೆ ಇದ್ರೆ ಸ್ವಲ್ಪ ಕೃಪೆ ಕೂಡ ಇರ್ತದೆ. Hallelujah. I'll explain. ಅದು ನಾನು ಮುಂದಿನ ಸಲ ಹೇಳ್ತೇನೆ. Hallelujah. You want this great grace? ಈ ದೊಡ್ಡ ಕೃಪೆ ಬೇಕಾ ನಿಮ್ಗೆ? You should realize ನೀವು ಅದನ್ನು, what I am today is only grace of God, not of my good works. ಈ ದೊಡ್ಡ ಕೃಪೆ ನಿಮಗೆ ಬೇಕಾದ್ರೆ ನೀವು ಒಂದ್ ಮಾತು ಅರ್ಥ ಮಾಡ್ಕೊಳ್ಬೇಕು. ನಾನ್ ಇವತ್ ಏನೆಲ್ಲ ಇದ್ದೀನೋ ಅದು ನನ್ನಿಂದ ಅಲ್ಲ, ದೇವರ ಕೃಪೆಯಿಂದ ಮಾತ್ರ. Wherever God wants you to do something, believe Him and you do it. ಎಲ್ಲೆಲ್ಲಿ ದೇವ್ರು ಬಯಸ್ತಾರೆ ನೀವೇನೋ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ದೇವರ ಮಾತನ್ನು ನಂಬಿ ವಿಧೇಯರಾಗಿ ಮಾಡ್ರಿ. You don't lose by obeying God. ದೇವರಿಗೆ ವಿಧೇಯರಾಗುವುದರ ಮೂಲಕ ನೀವ್ ನಿಮ್ಮಿಂದ ಏನೋ ಒಂದು ವಿಷಯ ಕಳ್ಕೊಳ್ತಾ ಇಲ್ಲ. You will not lose. ಏನು ಕಳ್ಕೊಳ್ಳಲ್ಲ. By obeying God, ದೇವರಿಗೆ ವಿಧೇಯರಾಗುವ ಮೂಲಕ you will have only gain. ನಿಮ್ಗೆ ಲಾಭ ಮಾತ್ರ. Hallelujah. Let me tell you one testimony and close. ಒಂದ್ ಸಾಕ್ಷಿ ಹೇಳಿ ಮುಗಿಸ್ತೇನೆ. You know, don't worry about your need. ನಿಮ್ ಕೊರತೆ ಬೇಡಿಕೆ ಬಗ್ಗೆ ಯೋಚನೆ ಮಾಡ್ಬೇಡಿ, ಚಿಂತೆ ಮಾಡ್ಬೇಡ್ರಿ. Grace will provide.
ಕೃಪೆ ಒದಗಿಸ್ತದೆ. Hallelujah. Hallelujah. Now the question is whether you want to have excess or less. ಈಗ ಪ್ರಶ್ನೆ ಏನಂದ್ರೆ ನಿಮಗೆ ಜಾಸ್ತಿ ಬೇಕಾ ಅಥವಾ ಕಮ್ಮಿ ಬೇಕಾ? Let me tell this testimony and close. Look, ಒಂದ್ ಸಾಕ್ಷಿ ಹೇಳ್ತೇನೆ. usually whenever I travel, there was an auntie. She will call me and she'll give off. ನಾನು ಯಾವಾಗ ಪ್ರಯಾಣ ಮಾಡ್ತಿದ್ನೋ ಎಲ್ಲ ಬೇರೆ ಹೊರಗಿಂದ ಊರಿಗೆ ಹೋಗ್ಬೇಕಾದ್ರೆ ಒಬ್ರು ಆಂಟಿ ಇದ್ರು, ಅವ್ರು ಕಾಲ್ ಮಾಡಿ ನನ್ಗೆ ಬಂದು ಕಾಣಿಕೆ ಕೊಡ್ತಿದ್ರು. Amazing lady. I don't know why. She knows I'm traveling. She'll call me. I want to meet you. ನಾನು ಪ್ರಯಾಣ ಮಾಡ್ತಿದ್ದೇನೆ ಅಂತ ಅವ್ರಿಗೆ ಗೊತ್ತಿದ್ರೆ ಅವ್ರು ಕಾಲ್ ಮಾಡ್ತಿದ್ರು, ನಾನು ಭೇಟಿ ಆಗ್ಬೇಕು. So I will go to her house. ನಾನು ಅವ್ರ ಮನೆಗೆ ಹೋಗ್ತಿದ್ದೆ. The moment she wished me, she will go inside. ಯಾವ ಮಿನಿಟ್ ಅವ್ರು ನನ್ಗೆ ವಿಶ್ ಮಾಡ್ತಿದ್ರು ಒಳಗೆ ಹೋಗ್ತಿದ್ರು. She will open her cupboard. Kada noise will come. ಅವ್ರ ಅಲ್ಮಾರಿ ಓಪನ್ ಮಾಡ್ತಿದ್ರು, ಗಡಗಡ ಅಂತ ಆವಾಜ್ ಬರ್ತಿತ್ತು. I know 500 rupees note or 1000 rupees is coming. ನನಗೆ ಗೊತ್ತು 500 ಇಲ್ಲ 1000 ನೋಟ್ ಹೊರಗೆ ಬರ್ತದೆ. It was regular. ಇದು ಯಾವಾಗ್ಲೂ ಆಗ್ತಾ ಇರುವಂತದ್ದಾಗ್ತಿತ್ತು. But once I went to attend a fasting prayer in Tirupattur. ಒಂದಿನ ನಾನು ತಿರುಪತ್ತೂರು ಊರಿನಲ್ಲಿ ಉಪವಾಸ ಪ್ರಾರ್ಥನೆ ಅಟೆಂಡ್ ಮಾಡಕ್ ಹೋದೆ. She called me, come. I couldn't go. ಅವ್ರು ಕಾಲ್ ಮಾಡಿದ್ರು, ಬಾ ಅಂತ. ನಾನು ಹೋಗಕ್ಕಾಗಿಲ್ಲ. When I went, she was not there. ಆದ್ರೆ ನಾನು ಹೋದಾಗ ಅವ್ರು ಇರ್ಲಿಲ್ಲ. Now, thank God, ticket is booked. ದೇವರಿಗೆ ಸ್ತೋತ್ರ, ಟಿಕೆಟ್ ಆಗ್ಲೇ ಬುಕ್ ಆಗಿತ್ತು. I don't have money. Actually, if you tell me, I don't have money for registration there. ಅಲ್ಲಿ ಉಪವಾಸ ಪ್ರಾರ್ಥನೆ ರಿಜಿಸ್ಟ್ರೇಷನ್ ಕಟ್ಟಕ್ಕೆ ಕೂಡ ನನ್ನ ಹತ್ರ ಹಣ ಇರಲಿಲ್ಲ. I had just little money. ಸ್ವಲ್ಪನೇ ಇತ್ತು. I boarded the train, no problem. ಹೇಗೋ ನಾನು ಟ್ರೈನ್ ಹತ್ತಿದೆ. But somebody traveled with me in the train. ಅವತ್ತು ಟ್ರೈನ್ ಅಲ್ಲಿ ನನ್ನ ಜೊತೆ ಯಾರೋ ಇದ್ರು. One believer. ಒಬ್ಬ ವಿಶ್ವಾಸಿ. Because I traveled, the sister, she took care of all my expenditure. She said, I will not allow you to spend. ನಾನು ಅವ್ರ ಜೊತೆ ಪ್ರಯಾಣ ಮಾಡ್ತಿರುವ ಕಾರಣ ಅವಳು ಹೇಳಿದ್ಲು, ನಾನ್ ನಿಮ್ಗೆ ಎಲ್ಲಾ ಖರ್ಚು ನಾನೇ ನೋಡ್ಕೊಳ್ತೇನೆ. And while going, she gave me offering. ಮತ್ತೆ ಅವ್ರು ಹೋಗುವಾಗ ನನ್ನ ಕೈಯಲ್ಲಿ ಕಾಣಿಕೆ ಕೊಟ್ಟರು. Thank God, now I have money to take auto. I have to go do registration. ಈಗ ನನ್ನ ಕೈಯಲ್ಲಿ ಹಣ ಇತ್ತು, ನಾನು ಆಟೋ ತಗೊಳ್ಬಹುದು, ಅಲ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ ಕಟ್ಟಬಹುದು. Now 3 days over. 3 ದಿನ ಆಯ್ತು. Whenever I go, always I will search. In those Buckman, no, every 6 months new album. Always I will buy his audio cassette. ನಾನು ಯಾವಾಗ ಹೋಗ್ತಿದ್ನೋ ಪ್ರತಿ 6 ತಿಂಗಳು ಫಾದರ್ ಬರ್ಕ್ಮನ್ ಅವರು ಹೊಸ ಆಲ್ಬಮ್ ರಿಲೀಸ್ ಮಾಡ್ತಿದ್ರು. ಅವ್ರ ಸಿಡಿ ನಾನು ಖರೀದಿ ಮಾಡಕ್ಕೆ ಪ್ರತಿ ಸಲ ನೋಡ್ತಿದ್ದೆ. So I saw 10th volume. I kept it and ನಾನು ನೋಡಿದೆ 10ನೇ ವಾಲ್ಯೂಮ್ ಅಲ್ಲೇ ಇಟ್ಟು ತಿರುಗಿ ಬಂದೆ. I said while going I'll buy it. I keep. ನಾನು ವಾಪಸ್ ಹೋಗುವಾಗ ಹಣ ಇಟ್ಕೊಂಡು ಹೋಗಿ And ತಗೊಂಡು they ಹೋಗೋಣ. took offering. Everything is over. ಕಾಣಿಕೆ ತಗೊಂಡ್ರು, ಎಲ್ಲ ಆಯ್ತು. Still my 500 rupees is there. That's enough for me. ಇನ್ನು ನನ್ನ ಕೈಲಿ 500 ರೂಪಾಯಿ ಇತ್ತು, ನನಗೆ ಗೊತ್ತು I can buy that cassette. I can reach home. ನಾನು ಆ ಕ್ಯಾಸೆಟ್ ತಗೊಂಡು ಆಮೇಲೆ ಮನೆಗೆ ಹೋಗ್ಬಹುದು. There was one man of God sitting next to me. ನನ್ನ ಬಾಜು ಒಬ್ಬ ದೇವರ ಸೇವಕರು ಕುಂತಿದ್ರು. God said give 500 to him. ದೇವ್ರು ನನ್ಗೆ ಹೇಳ್ತಾರೆ, ಆತನಿಗೆ 500 ರೂಪಾಯಿ ಕೊಡು. I have only 500. ನನಗಿರದ್ದೇ 500 ರೂಪಾಯಿ. My 10th volume is still there. 10ನೇ ವಾಲ್ಯೂಮ್ ಫಾದರ್ ಬರ್ಕ್ಮನ್ ಕ್ಯಾಸೆಟ್ ಇದೆ ಅಲ್ಲಿ. And I have to travel. ಮತ್ತೆ ನಾನು ಇಲ್ಲಿಂದ ವಾಪಸ್ ಮನೆಗೆ ಹೋಗ್ಬೇಕು. But I know when God said it. ಆದ್ರೆ ನನಗ್ ಗೊತ್ತು, ದೇವ್ರು ಹೇಳಿದ್ರೆ No problem. ಪರವಾಗಿಲ್ಲ. I gave it. ನಾನು ಕೊಟ್ಟೆ. Happily I gave it. I was rejoiced. ನಾನು ಕೊಟ್ಟೆ, ಸಂತೋಷವಾಗಿದ್ದೆ. One man, still now I don't know who is that person. ಒಬ್ಬ ವ್ಯಕ್ತಿ, ಆತನ ಇಲ್ಲಿವರೆಗೆ ಯಾರಂತ ನನ್ಗೆ ಗೊತ್ತಿಲ್ಲ. I don't know his name. ಅವ್ರ ಹೆಸರು ಗೊತ್ತಿಲ್ಲ. I don't know where he is. ಅವ್ರು ಎಲ್ಲಿಂದಾನು ಗೊತ್ತಿಲ್ಲ. Somewhere from corner. ಯಾವುದೋ ಒಂದು ಕೋಣೆಯಿಂದ He came and told me, God told me I should give money. He gave 2000 rupees. ಅವ್ರು ಓಡ್ಕೊಂಡ್ ಬಂದು ಹೇಳ್ತಾರೆ, ದೇವ್ರು ಹೇಳಿದ್ರು ಕೊಡ್ಬೇಕು ಅಂತ 2000 ರೂಪಾಯಿ ಕೊಟ್ಟ. 20 years before 2000 rupees like 20,000. 20 ವರ್ಷ ಹಿಂದೆ 2000 ರೂಪಾಯಿ ಅಂದ್ರೆ 20,000 ಇದ್ದ ಹಾಗೆ. I know one thing. ನನಗೆ ಒಂದು ವಿಷಯ ಗೊತ್ತು. When I obey God, He makes a way to escape. ದೇವರಿಗೆ ನಾನು ವಿಧೇಯನಾದಾಗ ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದು ದಾರಿಯನ್ನು ಸಿದ್ಧ ಮಾಡ್ತಾನೆ. All my limits are broken. ನನ್ನ ಎಲ್ಲಾ ಮಿತಿಗಳೆಲ್ಲ ಮುರಿದೋಯ್ತು. Hallelujah. Still I have a lot. Today only I started. ಇನ್ನು ಕೃಪೆ ಬಗ್ಗೆ ಹೇಳಕ್ಕೆ ಇಷ್ಟು ಜಾಸ್ತಿ ಇದೆ, ಇವತ್ತೇ ಶುರು ಮಾಡಿದ್ದೇನೆ. Great grace. If you get a revelation, you will enjoy as a husband, you will enjoy as a wife or a mother or father, you will enjoy your children, all your needs will be met, and more than that, you will make a big impact
in this world. ಈ ದೊಡ್ಡ ಕೃಪೆ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಗಂಡ ಹೆಂಡತಿಯಾಗಿ ತಂದೆ ತಾಯಂದಿರಾಗಿ ಮಕ್ಕಳಾಗಿ ನೀವು ಈ ಕೃಪೆಯನ್ನು ಆನಂದಿಸ್ತೀರಿ. ಅಷ್ಟೇ ಅಲ್ಲದೆ ಈ ಲೋಕದಲ್ಲಿ ಒಂದು ದೊಡ್ಡ ಪ್ರಭಾವವನ್ನು ಬೀರ್ತೀರಿ. Hallelujah. Hallelujah. One Noah escaped. ಒಬ್ಬ ನೋಹನು ಆತನ ತಪ್ಪಿಸ್ಕೊಂಡ. We all are alive today. ಆತನ ಕಾರಣ ನಾವೆಲ್ಲರೂ ಜೀವಂತವಾಗಿದ್ದೇವೆ. Because of you, ನಿಮ್ಮಿಂದ many thousands and thousands will be blessed. ಸಾವಿರಾರು ಜನರು ಆಶೀರ್ವಾದ ಹೊಂದ್ತಾರೆ. That grace which Acts 4:33 says, because of that today we are all born again. ಅಪೊಸ್ತಲರ ಕೃತ್ಯ 4:33 ವಾಕ್ಯದಲ್ಲಿ ದೊಡ್ಡ ಕೃಪೆ ಯಾವ್ದು ಹೇಳ್ತಾ ಇದೆಯೋ ಅದರ ಕಾರಣದಿಂದ ನಾವೆಲ್ಲರೂ ಜೀವಂತವಾಗಿದ್ದೇವೆ. They sold property, they sent the apostles all over the world. ಆ ಸಭೆಯ ಜನರು ತಮ್ಮ ಆಸ್ತಿಯನ್ನು ಮಾರಿ ಅಪೊಸ್ತಲರನ್ನು ಇಡೀ ಲೋಕದ ಎಲ್ಲಾ ದೇಶಕ್ಕೆ ಸುವಾರ್ತೆ ಕೆಲಸಕ್ಕಾಗಿ I ಕಳಿಸಿದ್ರು. believe they sent Thomas to India. ನಾನ್ ನಂಬ್ತೇನೆ ಅವರು ತೋಮನನ್ನು ಇಲ್ಲಿ ಇಂಡಿಯಾ ದೇಶಕ್ಕೆ ಭಾರತ ದೇಶಕ್ಕೆ That's why ಕಳಿಸಿದ್ರು. we all are born again. ಅವನಿಂದಲೇ ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ. Hallelujah. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Shall we all stand up? I want you to lift up your hand and praise God for a minute. ಒಂದ್ ನಿಮಿಷ ಕೈಯನ್ನೆತ್ತು ದೇವರಿಗೆ ಸ್ತೋತ್ರ ಹೇಳಿ.